ಉಪನಿಷತ್ತು ಕೇನೋಪನಿಷತ್ತು. ಇದು ಎರಡನೆಯ ಉಪನಿಷತ್ತು. ನಿನ್ನೆಯವರೆಗೆ ಅದರ ಒಂದು ಇಂಟ್ರೊಡಕ್ಷನ್ ಅಂತ ಪರಿಚಯವನ್ನ ಹೇಳ್ಕೊಂತ ಬಂದ್ರು. ಇವತ್ತಿನ ದಿವಸ ಶಾಂತಿ ಪಾಠ. ಒಂದೊಂದು ವೇದಕ್ಕೆ ಒಂದೊಂದು ಶಾಂತಿ ಪಾಠ ಅದಾವ. ಈ ವೇದ ಯಾವ ವೇದಕ್ಕೆ ಸಂಬಂಧಪಡ್ತದ ಈ ಉಪನಿಷತ್ತು, ಅದರ ಶಾಂತಿ ಪಾಠವನ್ನ ಇವತ್ತ ಅಭ್ಯಾಸ ಮಾಡಿ. In the last class, giving a general introduction to Upanishad, I pointed out that the Vedic scriptures have been broadly classified into Veda Purva Bhaga and Vedanta Bhaga. ಹಿಂದಿನ ಒಂದು ಉಪನಿಷತ್ ಕ್ಲಾಸ್ ನಲ್ಲಿ ಅಪೋರ್ ಏನ್ ಹೇಳಿದ್ರು ಅಂದ್ರೆ, ವೈದಿಕ ಶಾಸ್ತ್ರ ಏನದ ಇದನ್ನ ನಾವು ಮೊದಲ ಎರಡು ಭಾಗವಾಗಿ ವಿಭಾಗಿಸ್ತೀವಿ. ಎರಡು ಭಾಗ, ಒಂದು ವೇದ ಪೂರ್ವ ಭಾಗ ಅಂತೀವಿ, ಇನ್ನೊಂದು ವೇದಾಂತ ಭಾಗ ಅಂತ ಎರಡು ಭಾಗ. ಮೊದಲ ಎರಡು ಭಾಗ ಮಾಡ್ತೀವಿ. ಅದಕ್ಕೆ ನಾವು ವೇದ ಪೂರ್ವ ಭಾಗಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಕರ್ಮಕಾಂಡ ಅಂತೀವಿ. ವೇದಾಂತ ಭಾಗಕ್ಕೆ ಏನಂತೇವಿ, ಜ್ಞಾನಕಾಂಡ ಅಂತ ಹೇಳ್ತೀವಿ. ಸ್ವಲ್ಪ ನಿಧಾನ ಹೇಳಂದ್ರೆ ಇದಕ್ಕೆ ನಿಧಾನ ಹೇಳಾಗತ್ತೇನೆ, ಇನ್ನೂ ನಿಧಾನ ಹೇಳಂದ್ರೆ ಇನ್ನೂ ನಿಧಾನ ಹೇಳ್ತೇನೆ. And they are treated as two separate shastras or sciences. ವೇದವು ಒಂದೇ ಆದರೂ ಕೂಡ ಶಾಸ್ತ್ರ ಎರಡು ಎಂದು ಪರಿಗಣಿಸುತ್ತಾರೆ. ಇದು ಈ ಒಂದು ವೇದದ ವಿಶೇಷ. ಪ್ರತಿಯೊಂದು ಗ್ರಂಥಕ್ಕೂ ಒಂದೊಂದು ವಿಷಯ ಇರ್ತದ. ಜಗತ್ತಿನ ನೀವು ಯಾವ್ದೋ ಬುಕ್ ತೋಡ್ರಿ, ಯಾವ್ದೋ ಗ್ರಂಥ ತೋಡ್ರಿ, ಅದಕ್ಕೆ ವಿಷಯ ಮಾತ್ರ ಒಂದೇ ಇರ್ತದೆ. ಅಧಿಕಾರಿಗಳು ಒಂದು ಸೆಟ್ ಆಫ್ ಅಧಿಕಾರಿಗಳು ಇರ್ತಾವ, ಒಂದೇ ತರದ ಅಧಿಕಾರಿಗಳು. ಮೊನ್ನೆ ಅಪೋಲೋ ಒಂದು ಉದಾಹರಣೆ ತೋಡಿದ್ರು. ಒಬ್ಬ ಸೀರೆ ತಯಾರು ಮಾಡ್ತಾನ ಕಂಪನಿಯಾಗ, ಫ್ಯಾಕ್ಟ್ರಿ ಒಳಗಂದ್ರೆ ಅವ್ರ ಗಿರಾಕಿಗಳು ಯಾರು ಅಂದ್ರೆ ಸೀರೆ ಉಡುವಂತ ಸ್ತ್ರೀಯರು. ಇನ್ನೊಬ್ಬ ಶಾಂಪೂ ತಯಾರು ಮಾಡ್ತಾನಂದ್ರೆ ಅವನ ಗಿರಾಕಿಗಳು ಯಾರು ಅಂದ್ರೆ ತಲೆಯಲ್ಲಿ ಕೂದಲೇ ಇದ್ದವರು. ಹಿಂಗ ಅವನ ಆಡಿಯನ್ಸ್ ಇರ್ತದ, ಅವನ ಏನು ಗಿರಾಕಿಗಳ ಪಟ್ಟಿ ಇರ್ತದ. ಹಂಗ ವೇದ ಒಂದೇ ಆದ್ರೂ ಇದಕ್ಕೆ ಗಿರಾಕಿ ಇಬ್ರು ಅದಾರ. ಒಬ್ಬವ ರಾಗಿ ಅದಾನ, ಒಬ್ಬವ ವಿರಾಗಿ ಅದಾನ. ಆದ್ದರಿಂದ ಇದಕ್ಕ ಎರಡು ಅನುಬಂಧ ಚತುಷ್ಟಯಗಳದಾವ. ಎರಡು ರೀತಿಯಿಂದ ಇದಕ್ಕ ಅಧಿಕಾರಿಗಳು ಅದಾರ. ಕರ್ಮಕಾಂಡಕ್ಕೆ ಅಧಿಕಾರಿಗಳ ಬೇರೆ, ಉತ್ತರಕಾಂಡಕ್ಕೆ ಅಧಿಕಾರಿಗಳು. ಉತ್ತರಕಾಂಡ ಅಂದ್ರೆ ವೇದಾಂತ ಭಾಗ, ವೇದಾಂತ ಭಾಗದ ಅಧಿಕಾರಿಗಳ ಬೇರೆ, ಕರ್ಮಕಾಂಡಕ್ಕೆ ಅಧಿಕಾರಿಗಳ ಬೇರೆ. ನಾಲ್ಕು ಪುರುಷಾರ್ಥಗಳು ಮನುಷ್ಯ ಪ್ರಯತ್ನ ಮಾಡಿ ಸಾಧಿಸಬಹುದಾದಂತಹ ಪುರುಷಾರ್ಥಗಳು ನಾಲ್ಕದು. ಧರ್ಮಾರ್ಥ ಕಾಮ ಒಂದ್ ಕಡೆ, ಮೋಕ್ಷ ಅನ್ನುವಂಥದ್ದು ಇನ್ನೊಂದ್ ಕಡೆ. ಧರ್ಮಾರ್ಥ ಕಾಮಕ್ಕೆ ಏನಂತೀವಿ ನಾವು ಅಪರ ಪುರುಷಾರ್ಥ. ಮೋಕ್ಷ ಪುರುಷಾರ್ಥಕ್ಕೆ ಏನಂತೀವಿ ಪರ ಪುರುಷಾರ್ಥ ಅಂತೇಳಿ. ಆದ್ದರಿಂದ ನಮಗ ಆಡಿಯನ್ಸ್ ಏನದ, ಅಪರ ಪುರುಷಾರ್ಥವನ್ನ ಬಯಸುವಂತವ್ರು ಅಧಿಕಾರಿಗಳದಾರ, ಪರ ಪುರುಷಾರ್ಥವನ್ನ ಪಡೆಯಬೇಕು ಅನ್ನುವಂತ ಅಧಿಕಾರಿಗಳು ಅದ. ಆದ್ರ ಸಂಖ್ಯೆ ಹೆಚ್ಚು ಕಮ್ಮಿ ಇರ್ಬೋದು. ಅಪರ ಪುರುಷಾರ್ಥ ಬಯಸುವವರು 199.99 ಇರ್ಬೋದು. ಇನ್ನು ಉಳಿದ 0.001 ಏನದಾರ ಅವರು ಮೋಕ್ಷವನ್ನ ಬಯಸ್ತಿರ್ಬೋದು. ಅಧಿಕಾರಿಗಳ ಸಂಖ್ಯೆ ಏನೋ ಕಮ್ಮಿ ಇರ್ಬೋದು. ಆದ್ರೆ ಶ್ರೇಷ್ಠ ಮತ್ತು ಕನಿಷ್ಠ ಯಾವ್ದಂದ್ರೆ ಮೋಕ್ಷವನ್ನ ಹೊಂದಬೇಕನ್ನೋರ ಶ್ರೇಷ್ಠ. ಸಂಖ್ಯೆ ನೋಡಬಾರ್ದಿಲ್ಲ. ಸಂಖ್ಯೆ ನೋಡ್ಕೊಂತ ಹೋದ್ರ ನಾವು ಅಜ್ಞಾನಿಗಳ ಗುಂಪಿಗೆ ಸೇರ್ಬೇಕಾಗ್ತದ. ಆತ್ಮೀಯರು, ನಾವೆಲ್ಲ ಕಡೆ ಈಗ ಪ್ರಜಾಪ್ರಭುತ್ವ ಏನ್ ನೋಡ್ತೇವೆ, ಸಂಖ್ಯೆ ನೋಡ್ತೇವೆ. ಆದ್ರೆ ಇಲ್ಲಿ ವೇದಾಂತದಾಗ ಸಂಖ್ಯೆ ಉಪಯೋಗ ಇಲ್ಲ, ಇಲ್ಲಿ ಕ್ವಾಲಿಟಿ ಉಪಯೋಗ. ಆದ್ದರಿಂದ ಈ ವೇದಾಂತ ಒಂದೇ, ವೇದ ಒಂದೇ ಆದ್ರೂ ಇದಕ್ಕೆ ಅಧಿಕಾರಿಗಳು ಎರಡು ಅದಾವ, ಎರಡು ವಿಷಯಗಳದಾವ, ಎರಡು ಅನುಬಂಧ ಚತುಷ್ಟಯಗಳದಾವ ಅಂತ ಹೇಳ್ಕೊಂತ ಬಂದ್ರು. ಅನುಬಂಧ ಚತುಷ್ಟಯ ಅಂದ್ರೆ ಏನ್ರಿ? ಸರ ಅದರಲ್ಲೇ ವಿಷಯ ಬರ್ತಾವ ಸರ. ಯೋಜನ ಸಂಬಂಧ ಅಧಿಕಾರಿ ನಾಲ್ಕು ಕೂಡಿದಕ್ಕೆ ಅನುಬಂಧ ಚತುಷ್ಟಯ ಕರಿತಾರೆ ಸರ್. ಚತುಷ್ಟಯ ಅಂದ್ರೆ ನಾಲ್ಕು
ಘಟಕಗಳು ಇರೋದ್ರಿಂದ ಚತುಷ್ಟಯ ಅಂತಾರ. ಅನುಬಂಧ ಅಂದ್ರ ಗ್ರಂಥ ಪ್ರಾರಂಭ ಮಾಡೋಕ್ಕಿಂತ ಮೊದಲ ಇವನ್ನ ತಿಳ್ಕೊಂಡು ಗ್ರಂಥದಲ್ಲಿ ನಾವೇನಾಗ್ತೀವಿ, ಅಭಿಮುಖ ಆಗ್ತೀವಿ. ಯಾರೋ ಒಬ್ಬ ಗ್ರಂಥ ಓದುವವ ಇದು ಗ್ರಂಥ ಓದೋದ್ರಿಂದ ಆಗುವಂತ ಲಾಭ ಏನು, ಇದು ಯಾರನ್ನು ಉದ್ದೇಶಿಸಿ ಬರ್ದಾರ, ಇದರಲ್ಲಿ ವಿಷಯ ಏನು, ಮತ್ತು ಸಂಬಂಧ ಏನು, ಏನು ನೇರ ಸಂಬಂಧದೋ ಏನು ಪರಂಪರಾ ಸಂಬಂಧದನೋ, ಇವನ್ನ ತಿಳ್ಕೊಳ್ಳೋದ್ರ ಯಾರಿಗೂ ಆಸಕ್ತಿ ಆ ಬುಕ್ಕನ್ನ ಅಭ್ಯಾಸ, ಆ ಗ್ರಂಥವನ್ನ ಅಭ್ಯಾಸ ಮಾಡ್ಲಿಕ್ಕೆ ಆಸಕ್ತಿ ಹುಟ್ಟುವುದಿಲ್ಲ. ಆದ್ದರಿಂದ ಈ ನಾಲ್ಕುಗಳನ್ನ ಏನು ಅನುಬಂಧ ಚತುಷ್ಟಯ ಅಂತ ತಿಳ್ಕೊಂಡು ಗ್ರಂಥ ಪ್ರಾರಂಭ ಆಗೋಕ್ಕಿಂತ ಮೊದಲನ ಒಂದು ಮನೆಗೆ ಒಂದು ಹೊಸ್ತಲ ಅಂತ ಇರ್ತದೆ. ಆ ಹೊಸ್ತಲದ ಮಾದರಿಯಲ್ಲಿ ಈ ಅನುಬಂಧ ಚತುಷ್ಟಯ ಇರ್ತದೆ. ಅಂದ್ರ ಅನುಬಂಧ ಚತುಷ್ಟಯಗ ಅದು ಗ್ರಂಥದ ಭಾಗ ಏನ್ರಿ ಅಲ್ಲ, ಗ್ರಂಥಕ್ಕಿಂತ ಪೂರ್ವಭಾವಿಯಾಗಿ ಕೊಡುವಂತಹ ಒಂದು ಚತುಷ್ಟಯ. ಗ್ರಂಥ ಇನ್ನ ಪ್ರಾರಂಭ ಆಗಿಲ್ಲ, ಮನೆಯೊಳಗೆ ಇನ್ನ ಪ್ರವೇಶ ಆಗಿಲ್ಲ, ಮನೆಯ ದ್ವಾರದಲ್ಲಿ ಆ ಹೊಸ್ತಿಲ ಇದ್ದ ಹಾಗೆ ಅನುಬಂಧ ಚತುಷ್ಟಯಗಳನ್ನ ಪ್ರತಿಯೊಂದು ಗ್ರಂಥಕ್ಕೂ ಇರ್ತಾವ. ಕಾದಂಬರಿ ಓದಕ ಅಧಿಕಾರಿಗಳು ಯಾರ್ರಿ? ಸಾಹಿತಿಗಳು. ಕಾದಂಬರಿ ಓದಕ ಅಧಿಕಾರಿಗಳು ಯಾರು? ಸಾಹಿತಿಗಳು. ಸಾಹಿತಿಗಳು ಬರೀತಾರೆ, ಓದೋರು ಯಾರು? ಈ ಆಡಿಯನ್ಸ್ ಉಳಿದವ್ರು ಆಸಕ್ತಿ ಉಳ್ಳವ್ರಿ. ಆಸಕ್ತಿ ಉಳ್ಳವ್ರು. ಕಾದಂಬರಿಗಳು ಅಂತ ಶಂಭಾಜಿ ಜೋಶಿಗಳು ಹೇಳಿದ್ರು ಅವ್ರ ಬಗ್ಗೆ, ಕಾದಂಬರಿ ಬಗ್ಗೆ. ಕಾದಂಬರಿಗಳು ಕಾದಂಬರಿಗಳು ಅಂತ ಹೇಳಿದ್ರು. ಅಲ್ಲಿ ಏನ್ ಮಾಡ್ತಾರಂತಂದ್ರೆ ಒಂದೇ ಒಂದು ಯಾವುದೋ ಅದಕ್ಕೊಂದು ಆಡಿಯನ್ಸ್ ಇರ್ತದೆ. ಕಾದಂಬರಿಗೆ ವಯಸ್ಕರರು ಆಡಿಯನ್ಸ್, ಹೆಣ್ಣಿರ್ಲಿ ಗಂಡಿರ್ಲಿ. ಕಾದಂಬರಿ ಓದಾಕ ಮಕ್ಕಳು ಓದಂಗಿಲ್ಲ, ಮುದುಗರು ಓದಂಗಿಲ್ಲ, ವಯಸ್ಕರಿಗೆ ವಯಸ್ಕರು ಕಾದಂಬರಿ ಓದ್ಬೇಕು. ಹಂಗ ಅಧಿಕಾರಿಗಳು ವಿಷಯ ಸಂಬಂಧ ಪ್ರಯೋಜನ ಏನದ ಇವು ಗ್ರಂಥದ ಭಾಗ ಅಲ್ಲ. ಗ್ರಂಥವನ್ನ ಪ್ರವೇಶ ಮಾಡೋಕ್ಕಿಂತ ಮೊದಲ ತಿಳಿದುಕೊಳ್ಳಬೇಕಾದ 4 ಅಂಶಗಳು ಹೇಳ್ಕೊಂಡು ಬಂದ್ರ. ಅಪ್ಪವ್ರು ಇಲ್ಲಿ ನೆನಪಿಡ್ಕೊಳಕ ಒಂದು ಶಾರ್ಟ್ಕಟ್ ಹೇಳ್ಯಾರ, ಅದನ್ನ ಹೇಳ್ಬಿಡ್ತೀನಿ. ಏನ್ರಿ, ಈ CBSC ಅಂತ ಹೇಳ, CBSC ಅಂದ್ರೆ ಏನಂದ್ರ, ಸಿ ಅಂದ್ರ ಕ್ಯಾಂಡಿಡೇಟ್ ಅಧಿಕಾರಿ, ಬಿ ಅಂದ್ರ ಬೆನಿಫಿಟ್ ಪ್ರಯೋಜನ, ಎಸ್ ಅಂದ್ರ ಸಬ್ಜೆಕ್ಟ್ ಮ್ಯಾಟರ್ ವಿಷಯ, ಸಿ ಅಂದ್ರ ಕನೆಕ್ಷನ್ ಸಂಬಂಧ. ಈ CBSE ಐತೋ ಸ್ಟೇಟ್ ಸಿಲೆಬಸ್ ಇರ್ತೋ ಅಂತೇವಲ್ಲ ನಾವು. ಈ ಹೈಸ್ಕೂಲ್ ಮಕ್ಕಳಿಗೆ ಅಥವಾ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಯಾವ ಸಿಲೆಬಸ್ ಅದರಿ ನಿಮ್ ಮಕ್ಕಳಿಗೆ? ಏನು ಸ್ಟೇಟ್ ಸಿಲೆಬಸ್ ಅದನೋ ಏನು CBSE ಸಿಲೆಬಸ್ ಅದ ಅಂತೇವಲ್ಲ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, CBSE ಬೇಡ CBSC ಅಂತ ಇಟ್ಕೊಂಡಾರ. ರಿಮೆಂಬರ್, ಬಿಕಾಸ್ ಒನ್ ಆಫ್ ದ ಸ್ಕೂಲ್ ಬೋರ್ಡ್ ಇನ್ ಇಂಡಿಯಾ ಇಸ್ CBSE. ಅವರ್ ಗ್ರ್ಯಾಂಡ್ ಚೈಲ್ಡ್ ಈಸ್ CBSE. CBSE, you remember very well, only simple change, there is CBSE, here you should take CBSC. ಇನ್ನೇಮ್ ಹೇಳ್ರಿ, ಅದನ್ನ ಲಾಂಗ್ ಫಾರ್ಮ್ ಇನ್ನೇಮ್ ಹೇಳ್ರಿ. ಹೇಳ್ತೇನೆ ನೋಡ್ರಿ. CBSC ಬರ್ಕೊಡ್ರಿ ಮೊದಲ ಬ್ಯಾಗ. ಸಿ ಅಂದ್ರೆ ಕ್ಯಾಂಡಿಡೇಟು, ಬೆನಿಫಿಟ್, ಬಿ ಅಂದ್ರೆ ಬೆನಿಫಿಟ್, ಎಸ್ ಅಂದ್ರೆ ಸಬ್ಜೆಕ್ಟ್ ಮ್ಯಾಟರು, ಡಿ ಅಂದ್ರೆ ಕನೆಕ್ಷನ್ ಸಂಬಂಧ. ದುಡ್ಡ ಸರ್ ಇವತ್ತು ಹೋಗಿ ಅದನ್ನ ಜೆರಾಕ್ಸ್ ಮಾಡ್ಕೊಂಡ್ ಬರ್ರಿ. ₹1 50 ಪೈಸಾ ಹೋಗ್ತಾರ. ಹೋಗಿ ಬರ್ತೇನ್ರಿಪ್ಪ, ಹೋಗಿ ಬರ್ತೇನೆ. ಕೇನೋಪನಿಷತ್ ಒಂದ ಮಾಡ್ಸ್ಕೊಂಡ್ ಬರ್ರಿ. ಬೇಕಾದ್ರೆ 2 ಮಾಡ್ಸ್ಕೊಂಡ್ ಬರ್ತೀರ ಅಂದ್ರ ಈ 3ನೇ ಗ್ರಂಥ ಇದು ತಗೋತೇನೆ ನೋಡಿಲ್ಲ, ಏನು ಕೈವಲ್ಯ ಉಪನಿಷತ್ ಅಂತದ. ಎರಡು ಮಾಡ್ಸ್ಕೊಂಡ್ ಬರ್ತೇನೆ. ಅದು ಮಾಡ್ಸ್ಕೊಂಡ್ ಬರ್ರಿ. ಅಷ್ಟು ಏನ್ ಮಾಡ್ಸಕ್ ಹೋಗ್ಬೇಡ್ರಿ, ಎಲ್ಲ ಸಿಗ್ತಾವ ನಿಮ್ಗೆ, ಯಾವಾಗ ಬೇಕಾಗೋದ್ರು ಸಿಗ್ತಾವ. ಅಲ್ಲೇ ನಾನು ಮೆಮರಿ ಒಳಗೆ ಹಾಕಿ ಬಂದಿನಿ. ಎಲ್ರಿ ಅಂಗಡ್ಯಾಗ? ಅದ ಅಂಗಡ್ಯಾಗ ಮೆಮರಿ ತೆಗೀರಿ, ಉಪನಿಷತ್ ಅಂತ ಹೊಡಿಯನ್ರಿ, ಅದ್ರ ಬರ್ತಾವ. 2 ಉಪನಿಷತ್ ತಗ್ಸ್ಕೊಂಡ್ ಬಂದ್ಬಿಡ್ರಿ, ಮತ್ತೆ ಉಳಿದು ಆಮೇಲೆ ತೆಗಿಸ್ಕೊಳ್ಳೋದ.
ಆಯ್ತು ಇವತ್ತು ಹೋಗಿ ಬರ್ತೇನೆ ತೋರಿ. ಒಳ್ಳೇದು ಥ್ಯಾಂಕ್ ಯು. SC ಅಂತ ನೆನಪಿಟ್ಕೊಂಡ್ರೆ ಕ್ಯಾಂಡಿಡೇಟ್, ಬೆನಿಫಿಟ್, ಸಬ್ಜೆಕ್ಟ್ ಮ್ಯಾಟರ್ ಮತ್ತು ಕನೆಕ್ಷನ್. ನೀವು ನೆನಪಿಟ್ಕೊಳಕ್ ಯಾರು ಈಗ ಪೂರ್ವ ಕಾಂಡಕ್ಕ ಯಾರ ಅಧಿಕಾರಿಗಳದಾರ ಮತ್ತು ಉತ್ತರ ಕಾಂಡಕ್ಕೆ ಯಾರ ಅಧಿಕಾರಿಗಳದಾರ? ಕರ್ಮಕಾಂಡಕ್ಕ ಆಗ್ಲಿ ಅಥವಾ ಜ್ಞಾನ ಕಾಂಡಕ್ಕ ಅಧಿಕಾರಿಗಳು ಬೇರೆ ಅದಾರ, ವಿಷಯ ಬೇರೆ ಅದ, ಸಂಬಂಧ ಬೇರೆ ಅದ, ಆಮೇಲೆ ಇದಕ್ಕೇನದ ಪ್ರಯೋಜನ ಬೇರೆ ಅದ ಅನ್ನುವಂಥದ್ದನ್ನ ಹೇಳ್ಕೊಂತ ಬಂದ್ರೆ ಎಲ್ಲ ಡಿಟೇಲ್ ಹೇಳ್ಕೊಂತ ಬಂದ. ಈಗ ಪೂರ್ವ ಕಾಂಡಕ್ಕೆ ಅಧಿಕಾರಿ ಹೆಂಗದಾನ ಅಂದ್ರ ಅವ ಧರ್ಮ ಅರ್ಥ ಕಾಮದಲ್ಲಿ ಆಸಕ್ತನದ. ಅವ ಎದಕ್ ಬೇಕಾಗ್ತಾನಂದ್ರ ಇವ್ ಮೂರು ಸೇರಿ ಅದಕ್ಕೆ ನೀವೇನ್ ಅಂತ ಇಟ್ಕೊಡ್ರಿ, ರುಚಿ ಅಂತ ಇಟ್ಕೊಂಡ್ಬಿಡ್ರಿ. ರುಚಿ ಧರ್ಮ ಅರ್ಥ ಕಾಮಗಳು ಬಹಳ ರುಚಿ ಅದಾವ, ಹಿತ ಇಲ್ಲ. therefore is ಧರ್ಮ ಅರ್ಥ ಕಾಮ ಪ್ರಧಾನ, is priority is ಧರ್ಮ ಅರ್ಥ ಕಾಮ. ಮೋಕ್ಷ he may be interested, it is only lukewarm interested. ಇವಾಗ ಏನದ ಅಪರ ಪುರುಷಾರ್ಥವನ್ನು ಪಡಿಬೇಕಂದವ ಧರ್ಮ ಅರ್ಥ ಕಾಮದಲ್ಲಿ ಆಸಕ್ತಿ ಐತಿ, ಮೋಕ್ಷದಾಗ ಆಸಕ್ತಿ ಐತಿ ಅಂದ್ರೂ ಕೂಡ ಇರೋದಷ್ಟೇ ಐತಿ. ಆದ್ರಾಗ್ಲಿ ಬಿಟ್ರೆ ಬಿಡ್ಲಿಪ್ಪ, ನಮ್ಗೇನ್ ಮಾಡೋದು ತೋಡು, ಮೋಕ್ಷ ಕಂಡಾರ ಯಾರು? ಅವ ಏನ್ ತಿಳ್ಕೊಂಡಾನ, ಮೋಕ್ಷ ಆಗ್ಬೇಕಂದ್ರ ಮೊದಲು ಸಾಯ್ಬೇಕ. ಆ ಸಾಯಿ ವಿಷಯನ ಮಾತಾಡ್ಬೇಡ್ರಿಪ್ಪ, ಮಂಗಳವಾದ ವಿಷಯವನ್ನ ಮಾತಾಡ್ರಿ ಅಂತ ನಾವ್ ಅಮಂಗಳ ಅಂತ ನಾವು ಸಾಯುದು. ಆದ್ರಿಂದ ಅವಾಗ ಮೋಕ್ಷದ ಆಸಕ್ತಿ ಇಲ್ಲ. ಮತ್ತೆ ಎದ್ರ ಆಸಕ್ತಿ ಐತಿ ಅವಾಗ? ಅರ್ಥ ಕಾಮ, ಹಣ ಗಳಿಸ್ಬೇಕು, ಮೋಜು ಮಸ್ತಿ ಮಾಡ್ಬೇಕು. ಆ ನಂತರ ಅಷ್ಟು ಮಿಕ್ಕಿ ಹೆಚ್ಚಿಗೆ ರೊಕ್ಕ ಏನು ಉಳಿತು ಅಂದ್ರೆ ಒಂದ್ 2 ತರಬದ ಕೆಲಸ ಮಾಡ್ಬೇಕು. ಇಫ್ ಭಗವಾನ್ ಯೂಸ್ ಇಟ್ ಫ್ರೀ ಆಫ್ ಕಾಸ್ಟ್, ಲೆಟ್ ಇಟ್ ಕಮ್. ಭಗವಾನ ನಾನು ಧರ್ಮ ಅರ್ಥ ಕಾಮಕ್ಕೆ ಬೆನ್ನತ್ತೀನಿ, ಏನ ಭಗವಂತನ ತಿಳಿದ ಮೋಕ್ಷ ಕೊಡ್ತೇನೆ ಅಂದ್ರೆ ಫ್ರೀ ಆಗಿ ಕೊಟ್ಟರು ಕೊಡ್ಲಿ ಅಂತ ನಾಗ್ತೀವ. ಯಾರು? ನೀವು ಒಂದೇ ಅಧಿಕಾರಿ. ಆದ್ರೆ ಅವ್ನು ಬೇಕಾಗಿದ್ದೇನು? ಅರ್ಥ ಕಾಮ, ಸ್ವಲ್ಪ ಮಟ್ಟಿಗೆ ಧರ್ಮ. ಅರ್ಥ ಕಾಮ. ಮೊದಲೇ ತಗೋಬೇಕು, ಅರ್ಥ ತಗೋಬೇಕ್ರಿ. ಅರ್ಥ ಕಾಮ ಆಮೇಲೆ ಧರ್ಮ. ಹೆಚ್ಚಿಗೆ ರೊಕ್ಕ ಬೇಕು ಏನ್ರಿ, ಆಮೇಲೆ ಅದ್ರ ತಕ್ಕ ಮಜಾ ಬೇಕು, ಆ ನಂತರ ಸ್ವಲ್ಪ ಧರ್ಮ. ಅವನ ಮೋಕ್ಷದ ಆಸಕ್ತಿ ಇಲ್ಲ, ಅದು ಫ್ರೀ ಬಂದ್ರೆ ಬರ್ಲಿ ಅಂತ. therefore ಅರ್ಥ ಕಾಮ ಪ್ರಧಾನ ಕ್ಯಾಂಡಿಡೇಟ್. ಬೇರೆ ಫಾರ್ ಜ್ಞಾನ ಕಾಂಡ ಈ ಕ್ಯಾಂಡಿಡೇಟ್ ನಂಬರ್ 2 ಈಸ್ ಮೋಕ್ಷ ಪ್ರಧಾನ. ಅವಂಗ ಮೋಕ್ಷ ಪ್ರಧಾನ ಅನ್ನೋ ಶಬ್ದದ ಅರ್ಥ ತಿಳ್ಕೊಬೇಕು. ಮೋಕ್ಷದ ಆಸಕ್ತಿ ಹಂಬಲ ಬಾಳದ ಅಂದ್ರೆ ಅವಂಗ ಧರ್ಮ ಅರ್ಥ ಬ್ಯಾಡ ಅಂತಲ್ಲ ಆತ್ಮೀಯರೇ. ಧರ್ಮ ಅರ್ಥನೂ ಬೇಕು, ಅವು ಎಷ್ಟು ಪೂರ್ತೈಕ ಅಷ್ಟು ಪೂರ್ತೈಕಿದ್ರು ಸಾಕಂತ. ಒಂದು ಮೈ ಮ್ಯಾಗ ಒಂದು ಒಗ್ಯಾಕ 2 ಒಗ್ಯಾಕಿ ಹಾಕಾಕಿ 2 ಬಟ್ಟೆ ಇದ್ರೆ ಸಾಕು. ಒಂದು ಸಣ್ಣ ರೂಮ್ 10 by 10 ರೂಮ್ ಇದ್ರೆ ಸಾಕು, ಗುಡಿಸ್ಲಿದ್ರು ಸಾಕಂತ. ರೂಮ್ ಅಲ್ಲ ಮತ್ ಗುಡಿಸ್ಲ. ರೊಟ್ಟಿ 2 ರೊಟ್ಟಿ ಮುಂಜಾನೆ, ರಾತ್ರಿ 1 ರೊಟ್ಟಿ ಸಾಕು. ಮೋಕ್ಷ ಇವರು ಮೋಕ್ಷ ಅಪೇಕ್ಷಿ. is top priority. ಅವ ಏನಂತಾನ, ಹೆಚ್ಚಿಗೆ ನನಗೆ ಮೋಕ್ಷ ಬೇಕಪ್ಪ, ಮೋಕ್ಷದಾಗ ಆಸಕ್ತಿ ಅದ. ರೋಟಿ ಕಪಡ ಮಕಾನ್ ಅರ್ಥ ಕಾಮ ಧರ್ಮದಾಗ ಆಸಕ್ತಿ ಕಮ್ಮಿ ಅದ. You should not merely say it is one of his goals. No, it is his top priority. ಅವಾಗ ಏನದ ಧರ್ಮ ಅರ್ಥ ಕಾಮದ ಕೂಡ ಅದು ಒಂದು ಮೋಕ್ಷ ಅನ್ನುವಂಥದ್ದು ಇಟ್ಕೊಳಲ್ಲ. ಮತ್ತವ ಹತ್ರ ಕೂಡ 11 ಐತಿ ನಮ್ಗೆ ಇಲ್ಲ 3 ಕೂಡ 4 ಇಲ್ಲ ಅವಂಗ. ಆ 4ನೇದ ಪ್ರಧಾನ ಐತಿ. ಅದು ಆಗ್ಲೇಬೇಕು, ಉಳ್ದದು ಆಗ್ಲಿ ಆಗ್ಲಿಕ್ಕದ ನಡೀತದ. ಅವೇನಂತಾನ, ನನಗ್ ಮೋಕ್ಷ ಆಗ್ಬೇಕು ಈ ಜನ್ಮದಾಗ ಅಂತ. ಯಾರು? ಜ್ಞಾನ ಕಾಂಡಕ್ಕೆ ಬರುವಂತ ಅಧಿಕಾರಿ, ವಿರಾಗಿ ಇಲ್ಲಿ ಅಧಿಕಾರಿ ಅದ. ಆದ್ದರಿಂದ ನಮ್ಮ ಪರಂಪರೆ ಒಳಗ ಗೃಹಸ್ಥರಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡ್ತಾರ, ಸನ್ಯಾಸಿಗಳಿಗೆ ಉಪನಿಷತ್ತುಗಳನ್ನು ಉಪದೇಶ ಮಾಡ್ತಾರೆ. ಸನ್ಯಾಸಿಗಳಂದ್ರೇನು? ಮಾನಸಿಕ ಸನ್ಯಾಸಿಗಳಿಗೆ ಮತ್ತೆ ತಿಳ್ಕೋಬೇಕು. ಪ್ರಯಾರಿಟೀಸ್ ಆರ್ ಡಿಫರೆಂಟ್ ಇನ್ ದ ಲೈಫ್ ಆಫ್ ದೀಸ್ 2 ಪೀಪಲ್. ಪ್ರಾಶಸ್ತ್ಯ ಹೆಚ್ಚು ಕಮ್ಮಿ ಅದಾವ. ಅವ ಧರ್ಮ ಅರ್ಥ ಕಾಮಕ್ಕೆ ಪ್ರಶಸ್ತಿ ಕೊಡ್ತಾನೆ ಪ್ರಾಶಸ್ತ್ಯ, ನಿಮ್ಮ ಜ್ಞಾನಕ್ಕೆ ಪ್ರಾಶಸ್ತ್ಯ ಕೊಡ್ತಾನೆ.
ಅಂದ್ರ ಅರ್ಥ ಉಳಿದುದು ಇಲ್ಲ ಅಂತಲ್ಲ, ಅದಾವ ಅವು ಕಡಿಮೆ ಅದಾವ. ಒಂದು 12ನೇ ಭಾಗ ಜ್ಞಾನಕ್ಕೆ ಕೊಟ್ರೆ ಇನ್ನು 4ನೇದಾಗ ಅರ್ಥ ಕಾಮಗಳು ಅದಾವ. ನಮ್ಗೆ ಅರ್ಥ ಕಾಮ ಧರ್ಮಗಳು ಅದಾವ ಅಂದ್ರೆ ಅವ ಜ್ಞಾನ ಕಾಣ್ಲಕ್ಕದಿ. 12ನೇ ಅರ್ಥ ಕಾಮ ಧರ್ಮಕ್ಕ ಪ್ರಾಶಸ್ತಿ ಕೊಟ್ಟಾನ, 4ನೇ ಎಲ್ಲೋ ಆಗ್ಲಾಗಿಲ್ಲ. ಇನ್ನು 4ನೇ ಅಲ್ಲ, ಇನ್ನು ಕಮ್ಮಿನೇ ಇತ್ತಂದ್ರ ಅವ ಯಾವುದು ಅಪರ ಪುರುಷಾರ್ಥ. ಫಾರ್ ಧರ್ಮ ಅರ್ಥ ಕಾಮ ಪ್ರಧಾನ ದ ಬೆನಿಫಿಟ್ ಇಸ್ ವಾಟ್? ಧರ್ಮ ಅರ್ಥ ಕಾಮ ಪುರುಷಾರ್ಥ ಅನ್ಬೇಕಂದ್ರೆ ಅವ್ನ ಲಾಭ ಏನು? ಪುಣ್ಯ. ಅವಾಗೇನ್ ಲಾಭ? ಪುಣ್ಯ. ಆ ಪುಣ್ಯದಿಂದ ಏನ್ ಗಳಿಸ್ತಾನವ? ಅರ್ಥವನ್ನ ಗಳಿಸ್ತಾನ, ವಿಷಯ ಭೋಗಗಳನ್ನ ಗಳಿಸ್ತಾನ. ಜ್ಞಾನ ಕಾಲದ ಅಧಿಕಾರಿ ಇದ್ದಲ್ಲಿ ಏನ್ ಗಳಿಸ್ತಾನವ? ಜ್ಞಾನ ಕಾಂಡದ ವಿಷಯನೂ ಬೇರೆ, ಸಂಬಂಧನೂ ಬೇರೆ. ಏನ್ ಗಳಿಸ್ತಾನವ? ಪರಮ ಪುರುಷಾರ್ಥ ಮೋಕ್ಷವನ್ನ ಗಳಿಸ್ತಾನ. ಮೋಕ್ಷವನ್ನು ಗಳಿಸ್ತಾನು ಗಳಿಸ್ತಾನ ಅಂತ ಅಂತೀವಿ ಮಾತಿಗೆ, ಅವ ಕಳ್ಕೊತಾನ. ಏನ್ ಕಳ್ಕೊತಾನ? ಅಜ್ಞಾನವನ್ನು ಕಳ್ಕೊತಾನ. ಅಲ್ಲಿ ಗಳಿಸೋದೇನಿಲ್ಲ, ಗಳಿಸೋದು ನಾಮಕೆ ವಾರ್ತೆ ಹೆಸರು. ಅಲ್ಲಿ ಏನದ ಹೆಸರು? ಗಳಿಸೋದು ಅಂತ ಹೇಳಾಗತ್ತೇವಿ, ರುಚಿ ಆಗಲಿ ಅಂತ ಹೇಳಾಗತ್ತೀವಿ. ಅವ ಗಳಿಸೋದಿಲ್ಲ, ಎಲ್ಲ ಕಳ್ಕೊತಾನ್ರಿ ಅವ. ಯಾವ್ದು ಬ್ಯಾಡಾಗೈತಿ ಅದನ್ನ ಕಳ್ಕೊತಾನ. ಎಲ್ಲಾ ಕಳ್ಯಾಕ್ ಬಂದಿದ್ದಾನೆ, ಕಳ್ಯಾಕ್ ಬಾರಲ್ಲ ಅಂತ ಇಟ್ಕೋತಾನಲ್ಲ, ಅದೇ ಅವನ ಮೋಕ್ಷ ಪುರುಷಾರ್ಥ. ಮೋಹದ ಕ್ಷಯವೇ ಮೋಕ್ಷ. ಅಲ್ಲಿ ಮೋಕ್ಷದಾಗ ಪಡಿಬೇಕಾಗದ್ದೇನಿಲ್ಲ, ಪ್ರಾಪ್ತಸ್ಯ ಪ್ರಾಪ್ತಿ ಅದ. ಪ್ರಾಪ್ತಿ ಐತಿ, ಅವನ ಕಡೆ ಐತಿ ಅಂತ ಗೊತ್ತಿಲ್ಲ, ಅದನ್ನ ಗುರ್ತು ಮಾಡ್ಕೋಬೇಕಾಗ್ಯದ. ನೋಡ್ ಹೆಂಗದ ಮಜಾ. ಅಲ್ಲಿ ಪಡ್ಕೊಳ್ಳೋದದ, ಇಲ್ಲಿ ಕಳ್ಕೊಳ್ಳೋದದ. ಅಲ್ಲಿ ಪಡ್ಕೊಂಡು ಸಂತೋಷ ಪಡ್ತಾನ, ಇಲ್ಲಿ ಕಳ್ಕೊಂಡು ಸಂತೋಷ ಪಡ್ತಾನ. ಎಲ್ಲ ಕಡೆ ಪಡ್ಕೊಳ್ಳೋದಿಲ್ರಿ, ಇಲ್ಲಿ ಕಳ್ಕೊಳ್ಳೋದೈತಿ. ಇಲ್ಲಿ ಕಳ್ಕೊಳ್ಳೋದದ. ಎಲ್ಲ ಬಂದ ಬ್ರಹ್ಮಮತ ಸತ್ಯದ, ಉಳಿದೆಲ್ಲ ಆರೋಪಿತ ಸತ್ಯದ. ಒಂದು ಅನಾರೋಪಿತ ಅದ, ಒಂದು ಆರೋಪಿತ ಅದ. ಆರೋಪಿತ ಏನಿರಲಿಲ್ಲ, ಅದು ಭ್ರಮ ಅದ. ಆ ಭ್ರಮೆಯನ್ನ ಕಳ್ಕೋಬೇಕಾಗ್ಯದ. ಪಡ್ಕೊಳ್ಳೋದು ಏನಿಲ್ಲ, ಅದು ಐತೆ ಐತೆ ಅಲ್ಲೇ. ಒಂದು ಪ್ರವೃತ್ತಿ ಪರ ಅದ, ಒಂದು ನಿವೃತ್ತಿ ಪರ ಅದ. ಅಂದ್ರೆ ನಿವೃತ್ತಿ ಅಂದ್ರೆ ನಮ್ಗೆ ಅಲ್ಲರ್ತೀರಿ ದುಂಡಪ್ಪ ಸರ. ನಿವೃತ್ತಿ ಅಂದ್ರ ಛೇ 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 ಬ್ಯಾಡ ಬ್ಯಾಡ. ಏನ್ ಪಡ್ಕೊಳ್ಳೋದು ಹೇಳ್ರಿ? ಒಂದು 4 ಪುಸ್ತಕ ತಂದು ಲೈಬ್ರರಿ ಜೋಡಿಸಿ ಹೊಲಿಸಿ ಚಲೋ ಕವರ್ ಹಾಕಿ, ಬ್ಯಾಗ್ ಓಂ ನಮ ಶಿವಾಯ ಬರೋದು, ತಾರೀಖ್ ಹಾಕಿ ಈ ಡೇಟ್ ಪರ್ಚೇಸ್ ಮಾಡಿದೆ ಅಂತ ತಿಳ್ಕೊಂಡು ಬರೋದು. ಆ ಹೊಸ ಗ್ರಂಥದ ವಾಸನೆ ನೋಡಿ ಅದನ್ನ ಲೈಬ್ರರಿಯಾಗಿ ಇಟ್ಬಿಡೋದು. ಓದೋಂಗಿಲ್ಲ, ಬರೇ ಏನದ ಗಳಿಸೋದು, ಬರೇ ಪಡೆಯೋದು 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 ಪಡೆಯೋದು. ಉಡಾಯಿ ಬಿಡೈತೆ ನಮ್ಗೆ. ಒಂದ್ ನಮೂನಿ ಚಟ ಆಗಿರ್ತ, ಚಟ. ಸಂಗ್ರಹ ಪ್ರವೃತ್ತಿ. ಇಲ್ಲಿ ಸಂಗ್ರಹ ಬೇಕಾಗಿಲ್ಲ, ಇದ್ದದ್ದನ್ನ ಯಾವ್ದು ಕಳ್ಯಾಕ್ ಬರ್ತೈತೆ ಅದನ್ನ ಕಳ್ಕೊಳ್ಳೋದೈತಿ ನೋಡು ಮುಖ್ಯ. ಇನ್ನು ಕರ್ಮಕಾಂಡ ಆಸ್ ದ ವೆರಿ ವರ್ಡ್ ಸೇ ಕರ್ಮ ಈ ಸಬ್ಜೆಕ್ಟ್ ಫ್ಯಾಕ್ಟ್. ಕರ್ಮಕಾಂಡದಾಗ ಕರ್ಮಕಾಂಡ ಹೇಳ್ತೈತಿ ಏನಂತ? ಅಲ್ಲಿ ಕರ್ಮವೇ ಪ್ರಧಾನ ಅದ. ಕರ್ಮ ಪ್ರಧಾನ ಇರುವುದರಿಂದ ಅಲ್ಲಿ ಕರ್ಮ ಬೇಕಾಗೈತಿ. ನಾನು ನಿನ್ನೆ ಹೇಳಿದ್ನಲ್ಲ ನಿಮ್ಗೆ, ಕರ್ಮ ಎಲ್ಲಿ ಬೇಕು, ಜ್ಞಾನ ಎಲ್ಲಿ ಬೇಕು ಅಂತ ಹೇಳಿದ್ದಲ್ಲ. ಎಲ್ಲಿ ಕರ್ಮ ಬೇಕು ಅಂದ್ರೆ ಭ್ರಮದಾಗ ಕರ್ಮ ಬೇಕು. ಜ್ಞಾನದ ವ್ಯವಹಾರ ಬಂತಂದ್ರ ಅಲ್ಲೇ ಬರೇ ಯಾವ್ದು ಕರ್ಮ ಅವಶ್ಯಕತೆ ಇಲ್ಲ, ಅಲ್ಲಿ ಬರೇ ತಿಳ್ಕೊಳ್ಳೋದು ಅವಶ್ಯಕ. ಇಲ್ಲೇ ಕರ್ಮ ಪ್ರಧಾನದ, ಕರ್ಮಕಾಂಡದಲ್ಲಿ ಕರ್ಮ ಪ್ರಧಾನದ. ಜ್ಞಾನ ಕಾಂಡದಲ್ಲಿ ಏನದ? ಅಲ್ಲಿ ಬರೇ ವಿಚಾರ ಮಾಡೋದದ. ಅವಿಚಾರ ಕೃತೇಣ ಬಂಧ ವಿಚಾರೇಣ ನಿವ. ಅವಿಚಾರದಿಂದ ನಮಗ ಬಂದದ ಬಂಧನ. ಏನ್ ಅವಿಚಾರ ಬಂದದ? ಜಗತ್ತಿನ ಬಗ್ಗೆ ವಿಚಾರ ಮಾಡೇವಿ, ನಮ್ ಬಗ್ಗೆ ವಿಚಾರ ಮಾಡಿಲ್ಲ ನೋಡ್ರಿ ನಾವು. ನಾನು ಯಾರು ವಿಚಾರ ಮಾಡಿಲ್ಲ ನಾವು. ಅದೇನ್ರಿ ನಾನೊಂದು ಗೊತ್ತಿಲ್ಲ ಏನ್ರಿ? ನಾನು ದೇಹ, ನಾನು ಮನಸ್ಸು, ಇಷ್ಟು ಗೊತ್ತಿತ್ತು ನಮಗ. ಹೌದು ಸರಿ ರೀ, ಇದು ಸರಿಯಾದ ವಿಚಾರ ಏನು? ಭ್ರಮಾತ್ಮಕ ವಿಚಾರ. ಇದು ಭ್ರಮ ಐತಿ. ನಿಮ್ಮ ಜ್ಞಾನ ಎಂತ ಭ್ರಮೆ ಅದ. ಹೆಂಗ ಹೇಳ್ತೀರಿ ನೀವು? ಅದ್ಯಾಕೆ ಭ್ರಮೆ ಅಂತೀರಿ ನೀವು?
ಅರಿಯುವವನು ಅರಿಯಲ್ಪಡುವ ವಸ್ತುವಿಗಿಂತ ಭಿನ್ನ ಇದ್ದಾನೆ. ನಾನು ಈ ಶರೀರವನ್ನು ಅರಿಯುತ್ತೇನೆ ಅಂದ್ರೆ ಅರಿಯುವವನಾದ ನಾನು ಈ ಶರೀರಕ್ಕಿಂತ ಭಿನ್ನ ಇರಲೇಬೇಕು. ನಾನು ಈ ಮನಸ್ಸನ್ನು ತಿಳಿಯುತ್ತೇನೆ. ಮನಸ್ಸು ಈಗ ಕೇನೋಪನಿಷತ್ತನ್ನ ಅಭ್ಯಾಸ ಮಾಡಾಕತ್ತೈತೋ ಅಥವಾ ಎಲ್ಲರ ಹರಿಗಾಡಕ್ ಹೋಗಿರ್ತೋ ನಾ ತಿಳಿತೀನಿ. ಆದ್ದರಿಂದ ಮನಸ್ಸು ಬೇರೆ, ನಾನು ಬೇರೆ. ಆದ್ದರಿಂದ ನಾನು ಮನಸ್ಸು ಎನ್ನುವುದು ಭ್ರಮೆ. ಇಷ್ಟರ ತರ್ಕ ಐತಿಲ್ಲ ನಮ್ ಕಡೆ. ಇಷ್ಟ ತರ್ಕ ಬುದ್ಧಿ ಕೊಟ್ಟಾನಿಲ್ಲ ಭಗವಂತ ನಮಗೆ ಕೊಟ್ಟಾನ. ವಿಚಾರ ಮಾಡೇವೇನು? ಗುರು ಹೇಳು ಮಠ ನಾವು ವಿಚಾರ ಮಾಡೇವೇನು? ಇಲ್ಲ. ಯಾಕೆ ಮಾಡಿಲ್ಲ? ನಮ್ಗೆ ಅಜ್ಞಾನ ಖರೆ ಆಗ್ಬಿಟ್ಟೈತಿ. ಅಜ್ಞಾನನ ಭ್ರಮ ಖರೆ ಆಗ್ಬಿಟ್ಟದ. ಯಾಕೆ ವಿಚಾರ ಮಾಡ್ಬೇಕು? ನಾನು ಅನ್ನೋದು ಗೊತ್ತೈತಲ್ಲ. ನಾನು ಅಂದ್ರೆ ಶರೀರ. ಜ್ಞಾನ ಇಲ್ಲ ಅಂತ ಗೊತ್ತಾಗ್ತಂದ್ರೆ ಅದಕ್ಕೆ ಏನಾದ್ರು ಪ್ರಯತ್ನ ಮಾಡಬಹುದಾಗಿತ್ತು. ಬ್ರಹ್ಮಜ್ಞಾನ ನಮಗೇನಾಗೈತಿ? ಅದನ್ನ ಮರೆಸ್ಬಿಟ್ಟೈತ. ನಾ ಯಾರು ಅನ್ನೋದು ಗೊತ್ತಿಲ್ಲ. Knowing one's own and real nature, which means it is not an extrovert pursuit, it is turning more inwards. ಅಂದ್ರೆ ಈ ಸಾಧನೆ ಹೆಂಗದ? ಏನೋ ಹೊರಮುಖ ಇಂದ್ರಿಯ, ಈಗ ಭಗವಂತ ಹೆಂಗ್ ಕೊಡ್ದಾನ ಇಂದ್ರಿಯಗಳನ್ನ ಹೊರಮುಖ ಕೊಡ್ದಾನ. ಕಣ್ಣು ಹೊರಗ ನೋಡ್ತದ, ಕಿವಿನೂ ಹೊರಗ ನೋಡ್ತದ ಕೇಳ್ತದ, ಮೂಗು ಹೊರಗಿಂದನ ಮೂಸಿಸ್ತದ, ಚರ್ಮನು ಹೊರಗಿಂದ ಸ್ಪಷ್ಟ ಜ್ಞಾನ ಮಾಡ್ಕೋತದ, ನಾಲಿಗೆಂದು ಹೊರಗಿಂದನ ರುಚಿ ನೋಡ್ತದ. ಮತ್ತೆ ಇದು ಆತ್ಮನ ಒಳಗದ, ಇದು ಒಳಗಿಂದ ಜ್ಞಾನ. ಮತ್ತೆ ಇದ್ರ ಬಗ್ಗೆ ಹೆಂಗ್ ವಿಚಾರ ಮಾಡ್ಬೇಕು? ಬಹಿರ್ಮುಖತ್ವ ಇದು ಸಬ್ಜೆಕ್ಟ್ ಮ್ಯಾಟರ್ ದೇರ್. ಇಲ್ಲಿ ಕರ್ಮಕಾಂಡದಾಗ ಬಹಿರ್ಮುಖ, ಅಲ್ಲಿ ವಿಷಯ ಅದ. ವಿಷಯ ಬಹಿರ್ಮುಖ ಅದ. ಇಲ್ಲಿ ಅಂತರ್ಮುಖ ಅದ. ಜ್ಞಾನ ಕಾಂಡದಾಗ ಅಂತರ್ಮುಖ ಅದ. ಅಂತರ್ಮುಖಕ್ಕೆ ಹೋಗಾಕ ನಮ್ಮ ಸಾಧನೆಗಳೇ ಇಲ್ಲ. ಏನ್ ಕೊಟ್ಟಾನ ಭಗವಂತ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ 5 ಜ್ಞಾನೇಂದ್ರಿಯ ಕೊಟ್ಟಾನ. ಖರೆ ಅವು ಹೊರಗ ಹೋಗ್ತಾವ, ಒಳಗ್ ಹೋಗುದಿಲ್ಲ. ಅಂತರ್ಮುಖ ಸಾಮರ್ಥ್ಯ, ಬಹಿರ್ಮುಖ ಸುದುರ್ಲಭ. ಅಂತರ್ಮುಖಕ್ಕೆ ಹೋಗಾಕ ಒಳ್ಳೆಂತಾವು. ಕೈ ಬಿಟ್ರೆ ಹೊರಗ ಹೋಗ್ತೇವಿ ಅಂತಾವ ಇಂದ್ರಿಯಗಳು. ಡ್ಯೂರಿಂಗ್ ನವರಾತ್ರಿ ಯು ಮೇ ರೀಡ್ ಲಲಿತಾ ಸಹಸ್ರನಾಮ. ನವರಾತ್ರಿ ಒಳಗ ಲಲಿತಾ ಸಹಸ್ರನಾಮ ಓದುದು ಒಂದು ಪರಂಪರೆ. Therefore, subject matter is different. And finally, the connection between study and the benefit is also different. ಈಗ ಲಲಿತಾ ಸಹಸ್ರನಾಮ ಓದು ಮುಂದೆ ವಿಷಯ ಬೇರೆ ಆಯ್ತು. ಮನೆಗೆ ಏನಾಗ್ಬಿಡ್ತು? ನಾವು ಅಭ್ಯಾಸ ಮಾಡುವುದು ಮತ್ತು ಲಾಭನು ಇಲ್ಲೇ ಬದಲೇ ಆಯ್ತು. ಇನ್ನು ಕರ್ಮಕಾಂಡ ದ ಕನೆಕ್ಷನ್ ಮೀನ್ ಇಂಡೈರೆಕ್ಟ್. ಸ್ಟಡಿ ವಿಲ್ ನಾಟ್ ಡೈರೆಕ್ಟ್ಲಿ ಗಿವ್ ಬೆನಿಫಿಟ್. ಕರ್ಮಕಾಂಡದಾಗ ಅಭ್ಯಾಸ ಮಾಡ್ತೇವಲ್ಲ, ತಿಳ್ಕೋತೇವಲ್ಲ, ಅದು ನಮ್ಗೆ ಡೈರೆಕ್ಟ್ ಫಲ ಕೊಡುವುದಿಲ್ಲ. ಅದು ಮೊದಲ ಜ್ಞಾನವನ್ನು ಕೊಡ್ತದ. ಕರ್ಮವನ್ನು ಹೆಂಗ್ ಮಾಡ್ಬೇಕನ್ನುವಂತ ಜ್ಞಾನ. ಅದು ಫಲ ಕೊಡ್ಬೇಕಂದ್ರೆ ಕರ್ಮವನ್ನ ಅನುಷ್ಠಾನ ಮಾಡ್ಬೇಕ. ಆದ್ದರಿಂದ ಇಲ್ಲಿ ಏನದ? ಫಲ ಪರಂಪರಾ ಸಂಬಂಧದ. ಆ ಕರ್ಮದ ಜ್ಞಾನಕ್ಕೂ ಫಲಕ್ಕೂ ಯಾವ ಸಂಬಂಧದ ರೀ? ಪರಂಪರಾ ಸಂಬಂಧದ. ತಿಳ್ಕೊಳ್ರಿ. ಯಾರು ಹಿಂಗ ಅನುಬಂಧ ಚತುಷ್ಟಯ ಒಳಗ ಸಂಬಂಧಗಳನ್ನ ಹೇಳುವತ್ತ ಹಿಂಗ ಹೇಳಿಲ್ಲ. ಎಲ್ಲಿ ಸಿಗುದಿಲ್ಲ ಇಲ್ಲಿದು. ಅದು ಯಾರಿಗೆ ಗೊತ್ತಾಗ್ತದ? ಯಾರು ಹೊರಗಡೆ ಅಭ್ಯಾಸ ಮಾಡಲ್ಲ ವೇದಾಂತ, ಅವ್ರಿಗೆ ಇದನ್ನ ಹೇಳಿದ್ರೆ ರುಚಿ ಗೊತ್ತಾಗ್ತದೆ. ವೇದಾಂತ ಕೇಳದೆ ಇದ್ದವ್ರಿಗೆ ಇದ್ರ ರುಚಿ ಗೊತ್ತಾಗುದಿಲ್ಲ. Study will not directly give the benefit. We have to do karma ಅನುಷ್ಠಾನ ದ್ವಾರ ಪ್ರಯೋಜನಂ ಏವ. ಆ ಜ್ಞಾನದ ಒಂದು ಕರ್ಮದ ಜ್ಞಾನ ಏನೈತಿ ಅದನ್ನ ಅನುಷ್ಠಾನ ಮಾಡಿದಾಗ ಮಾತ್ರ ಅದ್ರ ಫಲ ಬರ್ತದ. ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡ್ಬೇಕನ್ನುವಂತ ಒಬ್ಬವ ಆ ಯಜ್ಞ ಯಾಗವನ್ನ ಹೆಂಗ್ ಮಾಡ್ಬೇಕು ಅಂತ ತಿಳಿದ್ರೆ ಫಲ ಬರುದಿಲ್ಲ. ಆ ತಿಳಿದ ನಂತರ ಅದನ್ನ ಅನುಷ್ಠಾನ ಮಾಡ್ಬೇಕು. ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನ ತಗೊಂಡು ಅದಕ್ಕೆ ಪಂಚಾಂಗ ನೋಡಿ ಆ ಸಮಯ ಯಾವ್ದು ಯೋಗ್ಯದ ಆ ಸಮಯದಾಗನ ಎಲ್ಲ ಋತುಬೀಜರನ್ನ ಕರೆಸಿ ಅದನ್ನ ಸಾಂಗವಾಗಿ ಆ ಯಜ್ಞವನ್ನ ಪೂರೈಸಿದಾಗ ಆ ಫಲ ಪ್ರಾಪ್ತಿಯಾಗ. ಆದ್ದರಿಂದ ಆ ಕರ್ಮದ ಜ್ಞಾನಕ್ಕೂ ಮತ್ತು ಫಲಕ್ಕೂ ಯಾವ ಸಂಬಂಧ ಅದ ರೀ? ಪರಂಪರಾ ಸಂಬಂಧದ. ನೇರ ಸಂಬಂಧ ಇಲ್ಲ, ಸಾಕ್ಷಾತ್ ಸಂಬಂಧ ಇಲ್ಲ. ಅದರ ಜ್ಞಾನದ ಹೆಂಗದ? ಜ್ಞಾನದಾಗ ಜ್ಞಾನ ಆಗುತ್ತೆ, ಫಲ ಬರ್ತದ. ಇಲ್ಲೇ
ಸಾಕ್ಷಾತ್ ಸಂಬಂಧದ ಇಲ್ಲಿ ಮಾಡುವಂತದ್ದು ಏನು ಇಲ್ಲ ಆತ್ಮೀಯರೇ, ತಿಳ್ಕೊಳ್ರಿ, ವಿಚಾರ ಮಾಡ್ರಿ. ಅಲ್ಲಿ ನಡಕ ಕಾರ್ಯವನ್ನ ಮಾಡ್ಬೇಕು, ಅನುಷ್ಠಾನ ಮಾಡ್ಬೇಕು ಅನ್ನೋದಿಲ್ಲ. ಜ್ಞಾನ ಕಾಲದಲ್ಲಿ ತಿಳ್ಕೊಳ್ರಿ. ಜ್ಞಾನ ಮಾತ್ರೇಣ ಮೋಕ್ಷ ನತು ಅನುಷ್ಠಾನಂ. ಆದ್ದರಿಂದ ಇದು ವ್ಯತ್ಯಾಸದ ನೋಡ್ರಿ. ಯಾವ್ದಕ್ಕ ಸಂಬಂಧದಾಗ ಹಿಂಗ್ ವ್ಯತ್ಯಾಸದ, ಇದನ್ನೆಲ್ಲ ಹೇಳ್ಕೊಂತ ಬಂದ್ರು. And the aim of Hinduism is converting all the Hindus from candidate number 1 to candidate number 2. ನಮ್ಮ ಹಿಂದೂ ಧರ್ಮದಾಗ ಹಿಂದೂ ಅಂತ ಯಾರದ ಅಭಿಮಾನದಿಂದ ಹೇಳ್ಕೋತೀವಿ ಅಂದ್ರೆ ನಮ್ದು ಉದ್ದೇಶ ಏನೈತಿ ಹಿಂದೂ ಧರ್ಮದ್ದು ಅಂದ್ರೆ ಜಗತ್ತಿನ ಮಾನವರೆಲ್ಲರಿಗೂ ಕೂಡ ಧರ್ಮ ಅರ್ಥ ಕಾಮಗಳಲ್ಲಿ ಮನಸ್ಸನ್ನ ಕಡಿಮೆ ಮಾಡಿ ಮೋಕ್ಷದಲ್ಲಿ ಅವ್ರದ್ದು ಪ್ರಯತ್ನ ಹೆಚ್ಚಿಗೆ ಮಾಡುವುದೇ ಹಿಂದೂ ಧರ್ಮದ ಉದ್ದೇಶ. ಅಂದ್ರ ಕಿ ಬಾತ್. Which is major and important transformation in the life of every Hindu. ಆ ಪ್ರತಿಯೊಬ್ಬ ಹಿಂದೂವಿನಲ್ಲಿ ಈ ಒಂದು ಬದಲಾವಣೆ ಆಗಲೇಬೇಕು ಅನ್ನುವಂಥದ್ದು ಒಂದು ಕಳಕಳಿಯದ ಹಿಂದೂ ಧರ್ಮಕ್ಕ. ಸಿಂಧೂ ನದಿಗೆ ಈಚೆಗೆ ಹುಟ್ಟಿ ಬಂದವರು ಹಿಂದೂಗಳು ಅಂತಿಕೊಂಡು ನಾವು ಇತಿಹಾಸ ಓದೀವಿ. ಹಿಂಗೇನಾರ ಅರ್ಥ ಓದಿರೇನು ಇಲ್ಲ. ಇದು ಎಲ್ಲಿ ಸಿಗ್ತದ? ಪರಂಪರೆ ಒಳಗೆ ಸಿಗ್ತದ. ಅದಕ್ಕೆ ಪರಂಪರೆಯನ್ನು ಬಿಟ್ಟು ಹೋಗಬಾರದು ಅನ್ನುವಂತ ಮಾತು. ಪರಂಪರೆಯನ್ನ ಬಿಟ್ಟು ಹೋಗಬೇಡ್ರಿ. ಬಹಳ ಮತವಾದಿಗಳು ರುಚಿಯಾದ ಆಹ್ವಾನಗಳನ್ನು ಕೊಡ್ತಾರೆ. ನಮ್ ಕಡೆ ಬರ್ರಿ, ನಮ್ ಕಡೆ ಬರ್ರಿ, ರುಚಿ ತೋರಿಸ್ತಾರ. ಹಿತ ಇರುವುದಿಲ್ಲ. ಹೋಗ್ಬೇಡ್ರಿ, ಪರಂಪರೆಯನ್ನು ಬಿಡಬೇಡ್ರಿ. ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾ. ಅಂತ ಪರಂಪರೆಗೆ ನಮಸ್ಕರಿಸ್ರಿ, ಗೌರವ ಕೊಡ್ರಿ. ಪರಂಪರೆಯನ್ನ ಜೀವ ಹೋದ್ರೂ ಅಡ್ಡಿ ಇಲ್ಲ, ಪರಂಪರೆ ಬಿಡೋದಿಲ್ಲ ಅನ್ನುವಂಥದ್ದು ನಮಗ್ ಗಟ್ಟಿ ಮಾಡ್ಕೋಬೇಕು. ಯಾರೋ ಕರೆದ್ರು ಎಲ್ಲೇ ಹೋದ್ನಿ ಬನ್ನಿ. ಹಿಂದೂ ಧರ್ಮದ ಅಂದರ್ಕಿ ಬಾತ್ ಕೊಟ್ಟು ಏನದಂದ್ರ ಧರ್ಮ ಅರ್ಥ ಕಾಮ ಜಗತ್ತಿನ ಮಾನವರಿಗೆಲ್ಲರಿಗೂ ಕೂಡ ಅರ್ಥಕಾಮ ಮೋಕ್ಷ, ಅರ್ಥಕಾಮ ಧರ್ಮ ಅರ್ಥ ಕಾಮದಿಂದ ಅವರನ್ನ ಮನಸ್ಸನ್ನು ಹಿಂಸರಿಸಿ ಮೋಕ್ಷದಲ್ಲಿ ಪ್ರವೃತ್ತಿ ಆಗುವಂಗ ಮಾಡುವುದೇ ಹಿಂದೂ ಧರ್ಮದ ಒಂದು ಗುಟ್ಟದ. ಈ ಧರ್ಮಾರ್ಥ ಕಾಮವನ್ನ ಬಯಸೋರಿಗೆ ಧಾರ್ಮಿಕ ಪುರುಷರು ಅನ್ನೋಣ ನಾವು. ಇನ್ನೊಂದು ಮಾತಾಡ್ತೀವಿ. ಮೋಕ್ಷವನ್ನ ಬಯಸುವವರಿಗೆ ಆಧ್ಯಾತ್ಮಿಕ ಮನುಷ್ಯರನ್ನು. ಧಾರ್ಮಿಕತೆ ಬೇರೆ, ಆಧ್ಯಾತ್ಮಿಕತೆ ಬೇರೆ. ಆತ್ಮೀಯರೇ ತಿಳ್ಕೊಳ್ರಿ. ನಾವು ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕತೆಯನ್ನ ವಿಂಗಡಿಸಿ ತಿಳ್ಕೊಳ್ಳೋದು ಬಹಳ ಅವಶ್ಯದ. ಆತ್ಮೀಯತೆ ಎರಡು ಒಂದ ಅಂತ ತಿಳ್ಕೊಂಡ್ ಬಿಡ್ತೀವಿ ನಾವು. ಆತ್ಮೀಯರೇ, ಅಧ್ಯಾತ್ಮ ಅಂದ್ರ ತಾನಾರಂದು ತಿಳಿಯುವುದು. ಧಾರ್ಮಿಕ ಅಂದ್ರ ಅರ್ಥ ಕಾಮಗಳನ್ನು ಗಳಿಸುದು. ಸ್ವಲ್ಪ ಧರ್ಮ. ತೀರ್ಥಯಾತ್ರೆ ಮಾಡೋದು, ಪ್ರಾರ್ಥನೆ ಮಾಡೋದು, ಪೂಜೆ ಮಾಡೋದು, ಇವೆಲ್ಲ ಎದರ ಬರ್ತಾವ? ಅಪರ ಪುರುಷಾರ್ಥದ ಬರ್ತಾವ. ನಮ್ಮ ಗೆಳೆಯರದ್ರ ಒಂದಿಷ್ಟು ಮಂದಿ ರಿಟೈರ್ಡ್ ಆಗ್ಯಾರ. 60, 64, 65, 66. ನಮ್ಗಿಂತ ಚಿಕ್ಕವರು ಅದಾರ, ದೊಡ್ಡವರು ಅದಾರ. 60 ಆದ್ಮ್ಯಾಗ ಆಧ್ಯಾತ್ಮಿಕ ಸಾಧನೆ ಮಾಡಕತ್ತೀವ್ರಿ ನಾವು. ಏನ್ ಮಾಡಕತ್ತೀರಿ? ತೀರ್ಥಕ್ಷೇತ್ರಕ್ಕೆ ಅಡ್ಡಾಡಕತ್ತೀವಿ ನಾವು. ತೀರ್ಥಕ್ಷೇತ್ರ ಅಡ್ಡಾಡತ್ತೀವಿ. ಆಧ್ಯಾತ್ಮಿಕ ಸಾಧನೆ ಅಂತ. ಧಾರ್ಮಿಕ ಸಾಧನೆ, ಆಧ್ಯಾತ್ಮಿಕ ಸಾಧನೆ ಬರ್ಬೇಕಾದ್ರೆ ಧಾರ್ಮಿಕ ಸಾಧನೆ LKG ಇದ್ದ ಹಾಗೆ, ಆಧ್ಯಾತ್ಮಿಕ ಸಾಧನೆ 1ನೇ ಇದ್ದ ಹಾಗೆ ತಿಳ್ಕೊಳ್ರಿ. First candidate uses religion for everything other than for spiritual benefit.
When you use religion for non-spiritual benefit, it is called religious materialism. The person is religious, materialistic person, whereas a candidate too also uses the religion, but the purpose is spiritual growth. ನೋಡ್ರಿ, ಆಧ್ಯಾತ್ಮಿಕ ಮನುಷ್ಯನು ಧರ್ಮವನ್ನು ಬಳಸ್ತಾನ, ಈ ಧಾರ್ಮಿಕ ಮನುಷ್ಯವನ್ನು ಧರ್ಮವನ್ನು ಬಳಸ್ತಾನ. ಆದ್ರೆ ಅವ ಬಳಸುವಂತ ಧರ್ಮ ಒಂದ ಆದ್ರೂ ಕೂಡ ಅಲ್ಲಿ ಫಲ ಬೇರೆ ಬೇರೆ ಅದ. ದ ಪರ್ಪಸ್ ಈಸ್ ಸ್ಪಿರಿಚುವಲ್ ಗ್ರೋತ್. ಆಧ್ಯಾತ್ಮಿಕದಾಗ ಧರ್ಮವನ್ನು ಬಳಸೋದು ಆಧ್ಯಾತ್ಮಿಕವಾಗಿ ಒಳಗೆ ಬೆಳವಣಿಗೆ ಐತಿ. ಇಲ್ಲೇನದ ಹೊರಗಿನ ಬೆಳವಣಿಗೆ ಅದ. ಧರ್ಮಾರ್ಥ ಕಾಮದಲ್ಲಿ ಲೋಕಕ್ಕೆ ಬೆಳವಣಿಗೆ ಕಾಣ್ತದ, ಅವ್ನು ಸಕ್ಸಸ್ ಕಾಣ್ತದ. ಇಲ್ಲೇ ಒಳಗೆ ಬೆಳಿತಾನ, ಅಲ್ಲೇ ಹೊರಗೆ ಬೆಳಿತಾನ. ಇದು ವ್ಯತ್ಯಾಸದ ಆತ್ಮೀಯರೇ. Suppose a person is irreligious person, then what to do? Then you have to add one more step, convert a non-religious person into religious materialistic person. ಇನ್ನೂ ಒಬ್ಬ ಅದಾನ, ಇವ ಧರ್ಮನೂ ಬೇಕಾಗಿಲ್ಲ, ಅಧ್ಯಾತ್ಮ ಬೇಕಾಗಿಲ್ಲ. ಅಧ್ಯಾತ್ಮ ನಂಬರ್ 1 ಆದ್ರೆ, ಧರ್ಮ ನಂಬರ್ 2 ಆದ್ರೆ, ಇವ 3rd ಗ್ರೇಡ್ ಅದಾನ. ಯಾರು ಇವ? ಇರ್ರಿಲಿಜಿಯಸ್ ಪರ್ಸನ್. ಇರ್ರಿಲಿಜಿಯಸ್ ಪರ್ಸನ್ ಧರ್ಮನೂ ಬೇಕಾಗಿಲ್ಲ, ಧರ್ಮ ಅರ್ಥ ಕಾಮಗಳಾದ್ರೂ ಸಾಕಂತ ನಾವು. ಮೋಸ ಮಾಡು, ವಂಚನೆ ಮಾಡು, ಅರ್ಥ ಕಾಮವನ್ನು ಗಳಿಸು, ಆರಾಮ್ ಇರು ಅಂತ. ಅವನಿಗೆ ಅಂತ ಮನುಷ್ಯರಿಗೆ ಏನ್ ಮಾಡ್ಬೇಕು ಅಂದ್ರೆ, ಅವ್ನಿಗೆ ಮೊದಲು ಅಧ್ಯಾತ್ಮ ಹೇಳಬಹುದು, ನಾವು ಧರ್ಮವನ್ನು ಆಚರಣೆ ಮಾಡಬಹುದು ಹೇಳ್ಬೇಕು. ಅವ ಧರ್ಮದ ಮೂಲಕ ಅಧ್ಯಾತ್ಮಕ್ಕೆ ಬರ್ಬೇಕು. So I will put in this language, non-religious materialist person you convert into a religious materialist person, then convert in the religious materialist person into a religious spiritual person. This conversion is a major step which will take days, weeks, months, years, decades. ಇದು ಏನದ, ಅಧಾರ್ಮಿಕ ಮನುಷ್ಯನನ್ನ ಧಾರ್ಮಿಕ ಮನುಷ್ಯನನ್ನ ಮಾಡಿ ಆಧ್ಯಾತ್ಮಿಕ ಮನುಷ್ಯನಾಗಿ ಮಾಡ್ಬೇಕ ಬಹಳ ಸಮಯ ಬೇಕಾಗ್ತದ. ಆ ಸಮಯ ದಿನಗಳಲ್ಲಿ ಆಗ್ಬಹುದು, ವಾರಗಳಲ್ಲಿ ಆಗ್ಬಹುದು, ತಿಂಗಳುಗಳಲ್ಲಿ ಆಗ್ಬಹುದು, ವರ್ಷಗಳಲ್ಲಿ ಆಗ್ಬಹುದು, ಅಥವಾ 10 ವರ್ಷಗಳಲ್ಲಿ ಆಗ್ಬಹುದು, 10 ವರ್ಷಗಳಲ್ಲಿ ಆಗ್ಬಹುದು. ಟಿಕೆಟ್ಸ್ ಅಂದ್ರೆ 10 ವರ್ಷದ ಒಂದು ಗುಂಪಿಗೆ ಟಿಕೆಟ್ ಅಂತಾರೆ. ಅಂತ ಎಷ್ಟು ಡಿಕೇಡ್ ಆಗ್ಬಹುದು, 10 ವರ್ಷದ ಗುಂಪುಗಳು ಎಷ್ಟಾದ್ರೂ ಆಗಬಹುದು. ಪ್ರಯತ್ನ ಇಂಥ ಮನುಷ್ಯರನ್ನ ಪರಿವರ್ತನೆ ಮಾಡುವಂತ ಕೆಲಸ ಇದು ಹಿಂದೂ ಧರ್ಮದ ಒಂದು ಗುಟ್ಟು. ಆದ್ದರಿಂದ ಈ ಹಿಂದೂ ಧರ್ಮದ ಬಗ್ಗೆ ಹೇಳಿ ಮುಂದಿನ ಪ್ರಶ್ನೆ ಹೋಗ್ತಾರಪ್ಪ. ದ ನೆಕ್ಸ್ಟ್ ಕ್ವಶನ್ ಈಸ್, ಹೌ ಡಸ್ ದಿಸ್ ಕನ್ವರ್ಷನ್ ಟೇಕ್ಸ್ ಪ್ಲೇಸ್? ಹೆಂಗ್ ಆಗ್ತದ್ರಿ ಬದಲಾವಣೆ? I am not talking about religious conversation that is taking place. I do not want to deal with that topic which can create lot of problems. I am not talking about religious conversation. I am talking about this conversion. Several methods are there. I will recommend based on scriptural themselves 4 methods for this important conversion. 4 ದಾರಿ ಇದಾವ ಅಂತ ನೋಡ್ರಿ, ಬಹಳ ಸೂಕ್ಷ್ಮದ. ಯಾರ್ದು ಮನಸ್ಸನ್ನ ನೋವು ಮಾಡುವಂತದ ಮನಸ್ಸಿಲ್ಲ ನನಗೆ. ಯಾರ್ದು ಮನಸ್ಸಿಗೆ ನೋವು ಆಗದಂಗ 4 ತರದ ರೀತಿಯಿಂದ ಬದಲಾವಣೆ ಆಗುವ ಸಾಧ್ಯತೆ ಐತಿ ಅಂತ ಅಂತಾರಪ್ಪ. ಒಂದೇದೇನು? The first method is regularly and repeatedly read Shankaracharya Bhajagovindam work. ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ಶಂಕರಾಚಾರ್ಯರು ಬರೆದಂತ ಭಜಗೋವಿಂದಂ ಅನ್ನುವಂತ ಗ್ರಂಥವನ್ನ ರಿಪೀಟೆಡ್ ಆಗಿ ಮೇಲಿಂದ ಮೇಲೆ ರೆಗ್ಯುಲರ್ ಆಗಿ ದಿನಂಪ್ರತಿ ಬಿಡದೇನೆ 1 ತಾಸು ಅಥವಾ ಅರ್ಧ ತಾಸು ಅಥವಾ 15 ನಿಮಿಷ, ನಿಮ್ಗೆ ಎಷ್ಟು ಟೈಮ್ ಸಿಗ್ತೈತಿ ಕ್ವಾಲಿಟಿ ಟೈಮ್ ಕೊಡ್ರಿ, ಅದನ್ನ ಓದ್ರಿ. ರೆಗ್ಯುಲರ್ಲಿ ಅಂಡ್ ರಿಪೀಟೆಡ್ಲಿ ಬಹಳ ಇಂಪಾರ್ಟೆಂಟ್ ಅದ. ನಾವು ವಾರಕ್ಕೆ ಹೋಗೋದೇ ನಡೆಯಂಗಿಲ್ಲೇನ್ರಿ? ನಡೆಯುದಿಲ್ಲ. ಒಂದ್ಸಲ ಓದ್ ಮುಗಿಸಿ ನಡೆಯೋದಿಲ್ಲ ಏನ್ರಿ? ಇಲ್ಲ, ಹಗಲೆಲ್ಲ ಓದ್ಬೇಕು. ಓದೋದಂದ್ರೆ ಹೆಂಗ್ರಿ? ಅರ್ಥ ತಿಳಿದು ಓದ್ಬೇಕು, ಅರ್ಥ ಮಾಡ್ಕೋಬೇಕು. ಗಿರಿಪಾಠ ಅದಕ್ಕೆ ಓದುವುದಲ್ಲ, ಅಲ್ಲಿ ಬಂದಂತ ಶಬ್ದವನ್ನ
ಆ ಶಬ್ದಕ್ಕೆ ಒಂದು ಅರ್ಥ ಇರ್ತದ, ನಮ್ಮ ಮನಸ್ಸು ಅರ್ಥದಲ್ಲಿ ಹೋಗಿ ನಿಲ್ಲುವ ಹಾಗೆ ಓದ್ಬೇಕು. ಯಾಕಂದ್ರೆ ಆಚಾರ್ಯರು ಈ ಒಳಗಿನ ಬದಲಾವಣೆ ತರುವ ಸಲುವಾಗಿನ ಭಜಗೋವಿಂದಂ ಅನ್ನುವಂತ ಪುಸ್ತಕವನ್ನು ಬರೆದಾರ. ಇದು ಒಂದನೇ ಹಾದಿ. ಎರಡನೇ ದಾರಿ ಏನು ಅಂದ್ರೆ ರೀಡ್ ರೆಗ್ಯುಲರ್ಲಿ ಅಂಡ್ ರಿಪೀಟೆಡ್ಲಿ ದ 16th ಚಾಪ್ಟರ್ ಆಫ್ ಗೀತಾ. ಭಗವದ್ಗೀತೆಯೊಳಗ 16ನೇ ಅಧ್ಯಾಯವನ್ನ ಅದನ್ನು ಕೂಡ ದಿನಾನು ಮತ್ತು ಕಂಟಿನ್ಯೂಸ್, ಯಾವಾಗ ರೆಗ್ಯುಲರ್, ದಿನಾನು ಪ್ರತಿದಿನ ಮತ್ತೆ ರಿಪೀಟೆಡ್ ಆಗಿ ಒಮ್ಮೆ ಮುಗಿತಾ ಮತ್ತೊಮ್ಮೆ, ಮತ್ತೊಮ್ಮೆ ಮುಗಿತಾ ಮತ್ತೊಮ್ಮೆ, ದಿನಾನು 16ನೇ ಅಧ್ಯಾಯ ಓದ್ರಿ ಅಂತ ಭಗವದ್ಗೀತೆಯೊಳಗೆ. ದೈವ ಆಸುರ ಸಂಪತ್ ವಿಭಾಗ ಯೋಗೋ ನಾಮ ಷೋಡಶೋಧ್ಯಾಯ, 16ನೇ ಅಧ್ಯಾಯ. ಯಾಕಂದ್ರೆ ಇದನ್ನ ಕೃಷ್ಣ ಇದನ್ನ ಎದಕ್ಕೆ ಡಿಸೈನ್ ಮಾಡ್ಯಾನಪ್ಪ, ಈ 16ನೇ ಅಧ್ಯಾಯ ಏನು ಮನಸ್ಸು ಇಟ್ಕೊಂಡ್ ಬರ್ದಾರ ಅಂತಂದ್ರೆ ವ್ಯಾಸಾಚಾರ್ಯರು, ಇದು ಒಳಗಿನ ಬದಲಾವಣೆ ಆಗ್ಬೇಕು, ಅಂತರಗಳ ಬದಲಾವಣೆ ಆಗ್ಬೇಕು, ಅದಕ್ಕೆ ಬರ್ದಾರ ಇದನ್ನ 16ನೇ ಅಧ್ಯಾಯ. ಇವು ಒಳಗಿನ ಮನಸ್ಸನ್ನ ಬದಲಾವಣೆ ಮಾಡುವಂತ ಗ್ರಂಥಗಳು ಇವು. ಇನ್ನು ಮೂರನೇ ಹಾದಿ ಯಾವುದು ಅಂದ್ರೆ read regularly and repeatedly the 17th chapter of Bhagavad Gita called Shraddhatraya Vibhaga Yogo Nama ಸಪ್ತದಶೋಧ್ಯಾಯ, 17ನೇ ಅಧ್ಯಾಯ ಭಗವದ್ಗೀತೆ, 17ನೇ ಅಧ್ಯಾಯ. ಅದನ್ನು ದಿನಂಪ್ರತಿ ತಪ್ಪದೆ ಓದ್ಬೇಕು, ಅರ್ಥವನ್ನು ತಿಳಿದು ಓದ್ಬೇಕು, ಗಿಳಿಪಾಠ ಅಲ್ಲ. The faith that we should have must have converted. ಏನು ಪರಂಪರೆ ಒಳಗ ನಮ್ಗೆ ನಂಬಿಕೆ ಅದ. ಶ್ರದ್ಧಾ ಅಂದ್ರೆ ಎದಕ್ಕೆ ಅನ್ಬೇಕು? ಕಣ್ಣು ಮುಚ್ಕೊಂಡು ನಂಬುದಕ್ಕೆ ಶ್ರದ್ಧಾ ಅನ್ಬೇಕು? ಶ್ರದ್ಧಾ ಅಂದ್ರೆ ಏನು? ಶ್ರದ್ಧಾ ಅಂದ್ರೆ ಎಷ್ಟು ಶ್ರದ್ಧೆಗಳು ಎಷ್ಟದಾವ? ನಮ್ಗೆ ಶ್ರದ್ಧಾ ಎದ್ರಾಗೈತಿ? ರೊಕ್ಕದ ಮ್ಯಾಗ ಐತೋ, ದೇವ್ರ ಮ್ಯಾಗ ಐತೋ, ಅಥವಾ ಮನಿ ಇಟ್ ಸೆಲ್ಫ್ ಇಸ್ ಎ ಗಾಡ್ ಅನ್ನೋದೈತೇನೋ? ದೇವ್ರ ಎಲ್ಲದನ್ರಿ? ರೊಕ್ಕರ ದೇವ್ರ ಅಂತೀರೇನು? ಆ ಶ್ರದ್ಧೆ ಹೆಂಗಿರ್ಬೇಕು, ಎಲ್ಲಿರ್ಬೇಕು, ಯಾವ ಗುರುವಿನ ಮ್ಯಾಗ ನಾವು ಪರಂಪರೆ ಒಳಗ ನಾವು ಇರಬೇಕು, ಯಾವ ಗ್ರಂಥಗಳನ್ನು ಓದ್ಬೇಕು. 60 ವರ್ಷದ ಮುಗಿದ್ರು ಕಾದಂಬರಿ ಓದ್ಬೇಕಂದ್ರೆ the problem is not lack of faith. ಸಮಸ್ಯೆ ನಮ್ಗೆ ಭಕ್ತಿ ಶ್ರದ್ಧೆ ಒಳಗ ಶ್ರದ್ಧೆ ಇಲ್ಲ ಅಂತಲ್ಲ. ದ ಕ್ವಶನ್ ಈಸ್ ಫೇತ್ ಇನ್ ವಾಟ್? ಎದ್ರಾಗ ನಮ್ಮ ಶ್ರದ್ಧಾ ಇರ್ಬೇಕು? ಶ್ರದ್ಧಾ ಇಲ್ಲ ಅಂತಲ್ಲ, ಐತಿ ನಮ್ಮ ಶ್ರದ್ಧಾ. ಎಲ್ಲೈತಿ? ಎಲ್ಲಿ ಇರ್ಬೇಕು ಅಲ್ಲಿ ಇಲ್ಲ, ಎಲ್ಲಿ ಇರಬಾರ್ದು ಅನ್ನೋದ. ಇಂಟರ್ನಲ್ ಕನ್ವರ್ಷನ್ ಇನ್ವಾಲ್ವ್ ದ ಫೇತ್ ಕನ್ವರ್ಷನ್. ಮೊದಲು ನಮ್ಮ ಮನಸ್ಸು ಬದಲಾವಣೆ ಆಗ್ಬೇಕಂದ್ರೆ ನಮ್ಗೆ ಶ್ರದ್ಧೆ ಎಲ್ಲಿ ಇಡಬೇಕು ಅಲ್ಲಿ ಇಟ್ಟರೆ ಅದು ಬದಲಾವಣೆ ಆದೀತು. Therefore, what is the third conversion program? Regularly and repeatedly read 17th chapter of Gita, not mechanically as a Parayanam. Not that you should read and complete it thinking that it is a breakfast. Pat ಓದಿ ಮುಗಿಸೋದಲ್ಲ. ಬ್ರೇಕ್ಫಾಸ್ಟ್ ಇದ್ದೇವಲ್ಲ ಹಂಗಲ್ಲ ಅಂತಾರಪ್ಪ. That is not what is prescribed. ಅದನ್ನು ನಿಮ್ಗೆ ಮಾಡ್ರಿ, ಹಿಂಗ್ ಮಾಡಂತ ಹೇಳಿಲ್ಲ. With any commentary, read and hear whatever it is. This is the third conversion program. And the fourth one, the most important, is capping program. Is merely reading and understanding is not enough. All the 3 books, conversion books, talk about or give certain instructions to be implemented and followed. They are meant for practicing or implementation. Therefore, we have to regularly see the connection between what we know and what we are. ನಾವೇನ್ ತಿಳ್ಕೊಂಡೇವಿ, ನಾವ್ ಏನ್ ಅದೇವಿ, ಆ ನಡಕಿನ ಗ್ಯಾಪ್ ಕಮ್ಮಿ ಮಾಡ್ರಿ. ನಾವು ತಿಳಿದಿದ್ದ ಒಂದು, ನಾವು ಮಾಡಿದ್ದ ಇನ್ನೊಂದು ಅಂತರ ಆಗ್ಬಾರ್ದು. ಒಂದ್ ವೇಳೆ ಅಂತರ ಇತ್ತಂದ್ರ ಆ ಅಂತರವನ್ನು ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ.
our day-to-day behavior, day-to-day attitude, practice and the percept. In English, we have an expression. Percept and practice. The gap between these should become lesser and lesser. We need not bother about the rate of the progress. ಕಡಿಮೆ ಪ್ರಗತಿ ಆಗತಿ ವಿಚಾರ ಮಾಡಬೇಡ್ರಿ. ಪ್ರಗತಿ ಕಡಿಮೆ ಆಗ್ಲಿ, ಒಂದ್ ದಿವಸಕ್ಕೆ ಎಷ್ಟು ಕಡಿಮೆ ಆಗತ್ತೆ, ಒಂದ್ ಸ್ವಲ್ಪ ಪ್ರಗತಿ ಆಗ್ಲಿ, ಬೇಡ ನೋಡಿ. ಬಹಳ ಪ್ರಗತಿಯನ್ನು ಬಯಸಿ ಸ್ಪೀಡ್ ಹೋಗ್ಬೇಕಾಗಿಲ್ಲ, ನಿಧಾನವಾಗಿ ಸಾಧನೆ ಮಾಡೋಣ ಅಷ್ಟೇ. ನಿಧಾನ ಆಗ್ಲಿ, ಆದ್ರೆ ಸ್ಟೆಪ್ ವೈಸ್ ಆಗ್ಲಿ. ಮತ್ತೆ ಪ್ರಗತಿ ಒಳಗ ಅವ್ರು ನಮ್ಗಿಂತ ಮುಂದದಾರ, ನಾ ಅವ್ರಕ್ಕಿಂತ ಹಿಂದದೇನಿ, ಹಿಂಗ ಯಾರು ಕೂಡ ನೀವು ಹೋಲಿಸಿ ಹೋಗ್ಬೇಡ್ರಿ, ಕಂಪೇರ್ ಮಾಡಕ್ ಹೋಗ್ಬೇಡ್ರಿ. ಹೌದು, ಅದರ್ ಸ್ಟೂಡೆಂಟ್ಸ್ ಆರ್ ಡು ನಾಟ್ ಜಡ್ಜ್. ಮತ್ತೊಬ್ರು ಹೆಂಗದಾರ ಅವ್ರ ಬಗ್ಗೆ ವಿಚಾರ ಮಾಡ್ಬೇಡ್ರಿ. Therefore, neither compare nor judge without bothering about the rate of progress, sincerely trying to follow the instruction. This is called ಅನುಷ್ಠಾನಂ. ಅನುಷ್ಠಾನ ಮಾಡ್ರಿ. ನಮ್ಗಿಂತ ಹೆಚ್ಚಿಗೆ ಸಾಧನೆ ಮಾಡಿದವ್ರು ನೋಡಿ ಹೊಟ್ಟೆ ಉಳ್ಕೊಳ್ಳೋದು, ನಮ್ಗಿಂತ ಕಡಿಮೆ ಸಾಧನೆ ಮಾಡಿ ಹೆಮ್ಮೆ ಪಡೋದು ಬೇಡ, ಎರಡು ಬೇಡ. ಏನು ಶಾಸ್ತ್ರ ಐತಿ, ಶಾಸ್ತ್ರ ಒಂದು ಗುರಿ ನಮಗೆ. ಅದು ಶಾಸ್ತ್ರ ಹೇಳಿದ್ದನ್ನ ಯಥಾರ್ಥವಾಗಿ ಪಾಲಿಸ್ಬೇಕು. ಏನಾರ ಗ್ಯಾಪ್ ಐತಂದ್ರೆ ಅದನ್ನ ಕಡಿಮೆ ಮಾಡ್ಬೇಕು. ನಾವು ಅನ್ಯ ಪರಂಪರೆ ಗುರುಗಳ ಹತ್ರ ಹೋಗೋದೈತಂದ್ರೆ ಅದನ್ನ ಕಡಿಮೆ ಮಾಡಕ್ ಬರ್ತೈತೆ, ಅದನ್ನ ಕಡಿಮೆ ಮಾಡ್ರಿ. ಉಪಾಸನಾ ಹಂತದಾಗ ನಾವು ಈಗ ಶಿವಯೋಗ ಮಾಡಾಕತ್ತೇವಂದ್ರೆ ನಾವ್ಯಾಕ ಅಷ್ಟಾಂಗ ಯೋಗಕ್ಕೆ ಹೋಗ್ಬೇಕು, ಪತಂಜಲಿ ಯೋಗಕ್ಕೆ ಹೋಗ್ಬೇಕು? ನಾವ್ಯಾಕೆ ಹಠ ಯೋಗಕ್ಕೆ ಹೋಗ್ಬೇಕು? ನಾವ್ಯಾಕೆ ಲಯ ಯೋಗಕ್ಕೆ ಹೋಗ್ಬೇಕು? ನಮ್ಮ ಶಿವಯೋಗ ನಮ್ಗೆ ಸರಿ ಇಲ್ವಾ? ಅದು ಒಂದು ಮಾರ್ಗ ಅಷ್ಟೇ. ಅಂತಃಕರಣ ಏಕಾಗ್ರತೆ ಆಗ್ಲಿಕ್ಕೆ ಒಂದು ದಾರಿ, ಕ್ರಾಸ್ ಹೌದು ಅಷ್ಟು. ಅದಕ್ಕಿಂತ ಹೆಚ್ಚಿಗೆ ಏನಿಲ್ಲ ಅಲ್ಲೇ. ಅನ್ಯ ಮತವಾದಿಗಳು ಕೈ ಬೀಸಿ ಕರೆಯತ್ತಾರಲ್ಲ, ಅದು ಏನಿಲ್ಲ. ನಮ್ಮ ಶಿವಯೋಗದಲ್ಲಿ ಅದಕ್ಕಿಂತ ಎಲ್ಲ ಹೆಚ್ಚಿಂದದ. ಅವ್ರು ಚಲೋ ಹೇಳ್ತಾರ್ರಿ, ಇವ್ರು ಚಲೋ ಹೇಳ್ತಾರ್ರಿ. ಏನ್ ಜ್ಞಾನದಾಗಂತೂ ಹೆಚ್ಚು ಕಮ್ಮಿ ಇಲ್ಲ. ಅವ್ರು ಹೇಳುವಂತದ್ದು ಎಲ್ಲಿ ಹೆಚ್ಚು ಕಮ್ಮಿ ಅದ ಅಂದ್ರೆ ಈ ಸಾಧನಾ ಪದದಲ್ಲಿ, ಉಪಾಸನಾ ಹಂತದಲ್ಲಿ. ನಮ್ಮ ಇಷ್ಟಲಿಂಗದಂತ ದೊಡ್ಡ ಸಾಧನೆ ಏನು ಅಲ್ಲಿಲ್ಲ. ಇಲ್ಲಿ ಗುರು ಹಿಡಿದು ಗುರು ಹೇಳಬೇಕು, ಕಾರಣ ಗುಹೇಶ್ವರ. ಗುರು ಕೊಟ್ಟರಲ್ಲೇ, ಗುರು ಕೊಟ್ಟಾರ. ಅರಿವು ಆಗ್ಬೇಕಂದ್ರೆ ಗುರು ಬೇಕಂತ ಗುರು ಕೊಟ್ಟಾರ. ಇದಕ್ಕಿಂತ ಶ್ರೇಷ್ಠವಾದದ್ದು ಇಲ್ಲ ಆಗ್ತೇವೆ. ಅದು ಒಂದು ದಾರಿ. ಅಲ್ಲಿಗೆ ಬರ್ಲಿಕ್ಕೆ ಜ್ಞಾನಕ್ಕೆ ಬರಾಕ ಹಾದಿ. ಅಲ್ಲಿ ಬಂದ್ಮ್ಯಾಗ, ಜ್ಞಾನಕ್ಕೆ ಬಂದ್ಮ್ಯಾಗ ಜ್ಞಾನಾದೇವತ್ತು ಕೈವಲ್ಯ ಮಲ್ಬೇಕವ. ಆದ್ರಿಂದ ಬಹಳ ಕನ್ಫ್ಯೂಸ್ ಆಗ್ತೇವಿ. ನಮ್ಮಂತವ್ರಲ್ಲ, ಎಂತ ಜಾಣರು ಇಲ್ಲಿ ಕನ್ಫ್ಯೂಸ್ ಆಗ್ತೇವಿ. ಆದ್ರಿಂದ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೇವಿ. ಉಪಾಸನಾ ಹಂತದವರೆಗೆ ಯಾವುದರ ಒಂದು ಮಾರ್ಗ ಹಿಡ್ಕೊಂಡು ಅಂತಃಕರಣ ಏಕಾಗ್ರ ಮಾಡ್ಕೊಳ್ರಿ. ಕರ್ಮಯೋಗ, ನಿಷ್ಕಾಮ ಕರ್ಮಯೋಗವನ್ನು ಮಾಡ್ಕೊಂಡು ಮನದೋಷ ಕಳ್ಕೊಡ್ರಿ. ಜ್ಞಾನಕ್ಕೆ ಬಂದ ಮೇಲೆ ಜ್ಞಾನವನ್ನು ಬಿಟ್ಟು ಎತ್ತಾಗೂ ಅಳಿಗಾಡೋಂಗಿಲ್ಲ. ಇಲ್ಲಾಂದ್ರೆ ನಮ್ಮ ಸಾಧನೆಯಿಂದ ವಂಚಿತರಾಗ್ತೀವಿ, ಪತಿತರಾಗ್ತೀವಿ, ಬೀಳ್ತೀವಿ ನಾವು. ನಮ್ಮ ಸಾಧನೆ ಕುಂಠಿತ ಆಗ್ತದ. ನಮಗ ಆಯುಷ್ಯ ಹೆಚ್ಚಿಗೆ ಇಲ್ಲ. ಮುಂದಿನ ಜನ ಮನುಷ್ಯರಾಗಿ ಬರ್ತೀವಿ, ಗ್ಯಾರಂಟಿ ಇಲ್ಲ. Never compare your progress with others. This is called Anushtanam. So, Swadhyaya, Anushtanam are the three textbooks will gradually convert religious material into RM to RS. Religious materialist into religious spiritualist. ಬದಲಾವಣೆ RS to RM to RS. RM ಅಂದ್ರೆ ರಿಲಿಜಿಯಸ್ ಮಟೀರಿಯಲಿಸ್ಟ್ ಟು ರಿಲಿಜಿಯಸ್ ಸ್ಪಿರಿಚುವಲಿಸ್ಟ್ ಆಗ್ಬೇಕಂದ್ರೆ ಇಷ್ಟು ಬದಲಾವಣೆ ಐತಿ. As this conversion takes place, what happens? ಹಿಂಗಾದ್ರೆ ಏನಾಗ್ತದೆ ಒಳಗ ಅಂತಃಕರಣ ಏನಾಗ್ತದೆ? Will there be any extra glow in the skin? ಏನಾರ ಬಣ್ಣ ಬದಲಾಗತ್ತನ? ಕರಗಿದ್ದವ ಕೆಂಪಗಾಕನ, ಬೆಳಗಾಕನ?
It is called Brahma Tejas. It is a true Brahma Tejas will also come. ಬರ್ತದಂತಾರ ಅವ್ರು. ಒಂದು ತೇಜಸ್ಸು ನಿಮ್ಮಲ್ಲಿ ಹೊರಹೊಮ್ಮತದ. ನಿಮ್ಮಲ್ಲಿ ಈ ರೀತಿ ಇತ್ತಂದ್ರೆ ಒಂದು ತೇಜಸ್ಸು ನಿಮ್ಮ ಮುಖದಲ್ಲಿ ಕಾಣ್ತದ, ಕಾಂತಿ ಕಾಣ್ತದ. ಡು ನಾಟ್ ಲುಕ್ ಫಾರ್ ದ್ಯಾಟ್. ಅದನ್ನ ನೋಡಕ್ ಹೋಗ್ಬೇಡ್ರಿ. ಬರ್ಲಿ ಬಿಟ್ರೆ ಬಿಡ್ರಿ, ಅದನ್ನ ನೋಡಕ್ ಹೋಗ್ಬೇಡ್ರಿ. ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್. ಅದು ಬಂದಿರ್ತೈತಿ, ಹೋದ್ರು ಹೋಗಿರ್ತೈತಿ. ಅದಕ್ಕೆ ಲಕ್ಷ ಕೊಡಕ್ ಹೋಗ್ಬೇಡ್ರಿ, ಕಾಂತಿ ಕಡೆ ಲಕ್ಷ ಕೊಡಕ್ ಹೋಗ್ಬೇಡ್ರಿ. ವಾಟ್ ಆರ್ ದ ಇಂಡಿಕೇಶನ್ಸ್ ಆಫ್ ಇಂಟರ್ನಲ್ ಕನ್ವರ್ಷನ್? ಏನದಪ್ಪ ನಮ್ ಲಕ್ಷಣ ಅಂತಂದ್ರೆ ಬೃಹದಾರಣ್ಯಕ ಉಪನಿಷತ್ ಹೇಳ್ತದಂತ, ತಾಮೇತಂ ವೇದಾನು ವಚನೇನ ಬ್ರಹ್ಮಣ ವಿವಿಧ ಸಂತಿ ವಿಜ್ಞಾನ ದಾನೇನ ತಪಸ ಅನಕ್ಷಣೇನ ಅನಾಸಕೇನ. As this internal conversion takes place, a person will be interested in self knowledge. ಆತ್ಮಜ್ಞಾನ ಯಾವಾಗ ಮಾಡ್ಕೊಳ್ಳಿ, ಎಲ್ಲಿ ಟೈಮ್ ನಂದು ವೇಸ್ಟ್ ಆಗತೈತಿ, ಅದನ್ನ ಎಲ್ಲಿ ನಾನು ಅದನ್ನ ಕಟ್ ಮಾಡಿ ಇಲ್ಲಿ ಹಾಕ್ಲಿ ಟೈಮ್ ಅಂತ ವಿಚಾರ ಮಾಡ್ತಾನ ನೋಡ್ರಿ. ಇದು ಬದಲಾವಣೆ. ಕಾಂತಿ ಒಳಗೆ ಬದಲಾವಣೆ ಆಕೈತಿ ಬಿಡ್ತೈತಿ, ಅದು ಬೇಡ. ಚಿಂತೆ ಕಮ್ಮಿ ಆದವಂದ್ರೆ ಕಾಂತಿ ತಾನ ಹೇಳ್ತದ, ಚಿಂತೆ ಹೆಚ್ಚಿಗೆ ಆದವಂದ್ರೆ ಕಾಂತಿ ತಾನ ಹಾಳಾಗಿ ಹೋಗ್ತದ. ಅದು ಕಾಂತಿ ಸಲುವಾಗಿ ನೀವು ಕಳೆ ಬರಲಿ ಅನ್ನುವಂಥ ದೃಷ್ಟಿಯಿಂದ ವೇದಾಂತ ಅಭ್ಯಾಸ ಮಾಡಕತ್ತೀರೇನು? ಇಲ್ಲ. ಆತ್ಮಜ್ಞಾನವನ್ನು ಯಾವಾಗ ಹೊಂದೇನಿ ಅನ್ನುವಂಥ ಕಳಕಳಿ ಹೆಚ್ಚಿಗೆ ಆಗ್ತದ. So, more interest in spiritual study. In spiritual studies, more interest will come. Lord Krishna calls it ಜಿಜ್ಞಾಸು ಭಕ್ತಿ. ಇದಕ್ಕಂತಾನ ಭಗವಂತ, ಇದಕ್ಕೆ ಜಿಜ್ಞಾಸು ಭಕ್ತಿ ಅಂತಾನ. ವಿವಿಧಸ ಈಸ್ ಬೃಹದಾರಣ್ಯಕ ವರ್ಡ್, ಜಿಜ್ಞಾಸು ಈಸ್ ಭಾಗವತ ವರ್ಡ್ ಫಾರ್ ಗೀತಾ. ನೋಡ್ರಿ, ಜಿಜ್ಞಾಸು ಅನ್ನುವಂಥದ್ದು ಏನದ, ಆ ಭಕ್ತಿಗೆ ಜಿಜ್ಞಾಸು ಅನ್ನುವಂಥ ಶಬ್ದ ಇದು ಯಾವುದು? ಭಗವದ್ಗೀತೆ ಶಬ್ದ. ಅದೇ ಶಬ್ದವನ್ನ ಬೃಹದಾರಣ್ಯಕ ವಾಕ್ಯದಾಗ ಹೇಳ್ರಿ ಅಂದ್ರೆ ವಿವಿಧಸ ಸನ್ಯಾಸ ಅಂತ ನೋಡ್ರಿ. ಅವಾಗ ಏನದ ಆಸಕ್ತಿ, ನನಗೆ ಎಂದ ಮುಕ್ತಿ ಆದೀತು ಅನ್ನುವಂತ ತೀವ್ರ ಮುಮುಕ್ಷುತಿ ಇದ್ದವಾಗ ವಿವಿಧ ಸನ್ಯಾಸಿನು ಅಂತಾರ. ಬೋತ್ ಇಂಡಿಕೇಟ್ ಇಂಟ್ರೆಸ್ಟ್ ಇನ್ ಸ್ಟಡಿಯಿಂಗ್ ಸ್ಪಿರಿಚುವಲ್ ಸ್ಕ್ರಿಪ್ಚರ್ಸ್. ನಾನು ಯಾರಂತ ತಿಳ್ಕೊಬೇಕು ಅನ್ನುವಂಥದ್ರಾಗನ ಬಹಳ ಆಸಕ್ತಿ ಇರ್ತದ. ಧರ್ಮಾರ್ಥ ಕಾಮಗಳಲ್ಲಿ ಆಸಕ್ತಿ ಹೋಗ್ತದೆ. ಕನ್ಸಿಸ್ಟೆಂಟ್ ಅಂಡ್ ಸಿಸ್ಟಮೆಟಿಕ್ ಸ್ಟಡಿ ಆಫ್ ಸ್ಪಿರಿಚುವಲ್ ಸ್ಕ್ರಿಪ್ಚರ್ಸ್ ಫಾರ್ ದ ಲೆಂತ್ ಆಫ್ ಟೈಮ್ under the competent teacher is called ಶ್ರವಣಂ. ಏನು ಶ್ರವಣ ಅಂದ್ರೆ ದಿನನಿತ್ಯ ಒಂದು ದಿನ ಬಿಡ್ದಂಗ ಸಿಸ್ಟಮೆಟಿಕ್ ಒಂದು ಪದ್ಧತಿಗೆ ಅನುಗುಣವಾಗಿ ಒಂದು ಪರಂಪರೆಯೊಳಗ ಈ ಪ್ರಸ್ಥಾನತ್ರಯಗಳನ್ನ ಶ್ರೋತ್ರಿಯ ಬ್ರಹ್ಮಷ್ಟ ಗುರುವಿನ ಕೈಯಲ್ಲಿ ಅಭ್ಯಾಸ ಮಾಡುವುದಕ್ಕೆ ಏನಂತಾರ? ಶ್ರವಣ ಅಂತಾರ. ಶ್ರವಣ ಅಂತಂದ್ರೆ ಏನಾದ್ರೂ ಇದ್ರೆ ಹೋಗಿ ಕೇಳುವುದಕ್ಕೆ ಶ್ರವಣ ಅನ್ನೋದಿಲ್ಲ. ಪ್ರಸ್ಥಾನತ್ರಯಗಳನ್ನ ಕೇಳಬೇಕು. ಯಾರ ಬಾಯಿನ ಕೇಳ್ಬೇಕು? ಯಾವನು ಶ್ರೋತ್ರಿ ಅದಾನೋ, ಯಾವ ಬ್ರಹ್ಮನಿಷ್ಠ ಅದಾನೋ, ಯಾವ ನಮ್ಮ ಪರಂಪರೆಯೊಳಗೆ ಬಂದಾನೋ ಅವನ ಬಾಯಿನ ಕೇಳ್ಬೇಕು. ಅದಕ್ಕಂತಾರ ಶ್ರವಣ. ವೆಂಕಟೇಶ ದೇವಸ್ಥಾನದಾಗ ಹೋಗಿ ಆ ವೆಂಕಟೇಶನ ಪುರಾಣ ಕೇಳುವುದಕ್ಕೆ ಶ್ರವಣ ಅಂತಾರೇನೋ? ಮೈ ಗಾಡ್, ಅದಕ್ಕೂ ಶ್ರವಣ ಅಂತ ತಿಳಿದಾರ ಬಹಳ ಮಂದಿ. ಅಲ್ಲ. What do you mean by spiritual scriptures? 3 are considered to be important. ಯಾವ ಆಧ್ಯಾತ್ಮಿಕ ಸಾಧನೆ ಮಾಡುವಂತ ಗ್ರಂಥಗಳು ಪ್ರಸ್ಥಾನತ್ರಯಗಳು. ಪ್ರಸ್ಥಾನತ್ರಯಗಳು ಅಂದ್ರೆ ಭಗವದ್ಗೀತಾ, ಉಪನಿಷತ್ತು, ಬ್ರಹ್ಮಸೂತ್ರ. 3 ನಿಮಿಷ ಆಗೇ ಹೋಗ್ತಿ, ಇನ್ನೂ ಬಹಳ ಅದ. ಇಂಟ್ರೊಡಕ್ಷನ್ ಮುಗಿಬಾರ್ದು, ಇರ್ಲಿ. ನಾವು ಅವಸರನೂ ಬೇಡ, ನಿಧಾನವಾಗಿ ಹೇಳೋಣ. ಈ ಮುಂದಿನ ವಿಚಾರವನ್ನ ಮತ್ತೆ ನಾಳೆಗೆ ತಗೋತೇನೆ ಅನ್ನುವಲ್ಲಿಗೆ ಇವತ್ತಿನ ಈ ವಾಕೃತ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.